ನಮಸ್ಕಾರ. ಈಗ ಬಿ ಸಿ ಎ ಫೈನಲ್ ಇಯರ್ ಹುಡುಗರು ಏನು ಎಕ್ಸ್ಟರ್ನಲ್ ಎಕ್ಸಾಮ್ನಾಗ ನೀವು ಪ್ರಾಜೆಕ್ಟ್ ಕೊಡ್ತಿರಲ್ಲ, ಕೋಡ್ ಹೆಂಗೆ ಅನಲೈಸ್ ಮಾಡೋದು ನಿಮ್ಮ ಪ್ರಾಜೆಕ್ಟದ್ದು ಅದ್ರ ಮೇಲೆ ಈ ವಿಡಿಯೋ ಮಾಡಾಕತ್ತೀನಿ. ಫಸ್ಟಿಗೆ ಏನೂ ಇಲ್ಲ, ನಿಮ್ದು ಯಾವುದೇ ಡಾಟಾಬೇಸ್ ನೀವು ಯೂಸ್ ಮಾಡೋದು MySQL ಇತ್ತಂತಂದ್ರೆ MySQL ನೀವು ಓಪನ್ ಮಾಡ್ಬೇಕು. ಸೊ ಅದರೊಳಗೆ ನಿಮ್ದು ಆಲ್ರೆಡಿ ನಿಮ್ಗೆ ಸ್ಕ್ರಿಪ್ಟ್ ಕೊಟ್ಟಿರ್ತಾರೆ, ಒಂದು ಡಾಟಾಬೇಸಸ್ ಸ್ಕ್ರಿಪ್ಟ್ ಕೊಟ್ಟಿರ್ತಾರೆ. ಅದನ್ನು ನೀವು ಜನ್ರೇಟ್ ಮಾಡಿದ ಮೇಲೆ ಸೊ ಅದರೊಳಗೆ ಟೇಬಲ್ಸ್ ಮತ್ತು ಸ್ಕ್ರಿಪ್ಟ್ ಏನಕ್ಕವ ಈ MySQL ಇದ್ರೊಳಗೆ ಸಾಫ್ಟ್ವೇರ್ ಒಳಗೆ ಜನ್ರೇಟ್ ಆಕ್ಕವ. ಈ ಡಾಟಾಬೇಸ್ ಅಂದರೆ ಇಟ್ಸ್ ನಥಿಂಗ್ ಬಟ್ ಒಂದು ದೊಡ್ಡ ಡಬ್ಬಿ. ಆ ಡಬ್ಬಿ ಒಳಗೆ ಸಣ್ಣ ಸಣ್ಣ ನಾವು ಡಬ್ಬಿಗಳನ್ನು ಹಾಕ್ತೀವಿ, ಅದಕ್ಕೆ ನಾವು ಏನಂತೀವಿ, ಟೇಬಲ್ಸ್ ಅಂತೀವಿ. ಸೊ ಅಂದ್ರೆ ನಾವು ಸಣ್ಣ ಡಬ್ಬಿ ತೊಗೋಬೇಕಂದ್ರೆ ನಾವು ಫಸ್ಟ್ ದೊಡ್ಡ ಡಬ್ಬಿ ಕೆಳಗಿಳಿಸಿದ್ರೆ ಸಣ್ಣ ಡಬ್ಬಿ ಸಿಗ್ತಾವೆ. ಹಂಗೆ ನಾವು ನಮ್ಮದು ಪ್ರಾಜೆಕ್ಟ್ನೊಳಗೆ ಈ ದೊಡ್ಡ ಡಬ್ಬಿ ಹೆಸರು ಹೇಳಬೇಕು. ಆಮೇಲೆ ನಾವು ಸಣ್ಣ ಡಬ್ಬಿಗೆ ನಾವು ಏನು ಮಾಡ್ತೀವಿ, ಅಲ್ಲಿಂದ ಟೇಬಲ್ದೊಳಗಿನ ಡೇಟಾನ ಇನ್ಸರ್ಟ್ ಮಾಡೋದಾಗಲಿ, ಇನ್ಸರ್ಟ್ ಮಾಡಿದ ಡೇಟಾನ ಹೊರಗೆ ತಗೊಳ್ಳೋದಾಗಲಿ ನಮಗೆ ಗೊತ್ತಾಕೈತಿ. ಸೊ ಫಸ್ಟ್ ನಿಮ್ಮದು ಪ್ರಾಜೆಕ್ಟ್ನೊಳಗೆ ಎಷ್ಟು ಟೇಬಲ್ ಅದಾವ ಅದನ್ನು ನಿಮಗೆ ಕ್ಲಿಯರಾಗಿ ಗೊತ್ತಿರಬೇಕು. ಸೊ ನಂದು ಒಂದು ಎಕ್ಸಾಂಪಲ್, ಈ ಸದ್ಯನ ಪ್ರಾಜೆಕ್ಟಿದ್ದು ಬ್ಲಡ್ ಅಂತದ. ಅದ್ರೊಳಗೆ 3 ಟೇಬಲ್ಸ್ ಅದಾವೆ. ಆ ಟೇಬಲ್ ಹೆಸರು ಬ್ಲಡ್ ಗ್ರೂಪ್, ಲೊಕೇಶನ್ ಮತ್ತು ಯೂಸರ್ಸ್. ನೀವು ಫಸ್ಟಿಗೆ ಎಕ್ಸ್ಟರ್ನಲ್ ಎಕ್ಸಾಮ್ನವರಿಗೆ ಅದನ್ನು ಕ್ಲಿಯರಾಗಿ ಹೇಳಬೇಕು. ಇನ್ ಮೈ ಪ್ರಾಜೆಕ್ಟ್ ದ ಟೋಟಲ್ ನಂಬರ್ ಆಫ್ ಟೇಬಲ್ಸ್ ಆರ್ 3. ಸೊ ಐ ಆಮ್ ಯೂಸಿಂಗ್ 3 tables ಫಾರ್ ಮೈ ಪ್ರಾಜೆಕ್ಟ್ ಆ್ಯಂಡ್ ದ ಟೇಬಲ್ ನೇಮ್ಸ್ ಆರ್ ಬ್ಲಡ್ ಗ್ರೂಪ್ಸ್, ಲೊಕೇಶನ್ಸ್ ಆ್ಯಂಡ್ ಯೂಸರ್ಸ್. ಇನ್ನು ಈ ಯೂಸರ್ ಟೇಬಲ್ ಒಳಗೆ ವಾಟ್ ಆರ್ ದ ಕೀಸ್, ಒಂದು ಐ ಡಿ ಅಂತ ಏನಿರ್ತೈತಲ್ಲ ದಟ್ಸ್ ಅ ಪ್ರೈಮರಿ ಕೀ. ಆಮೇಲೆ ಯೂಸರ್ ನೇಮ, ಕಾಲಮ್ ಮತ್ತು ಒಂದು ರೂಲ್. ಇಲ್ಲಿ ನೀವು ಇದನ್ನು ಎಕ್ಸ್ಟೆಂಡ್ ಮಾಡಿದೊಳಗೆ ನೀವು ಏನು ಮಾಡ್ತಿರಲ್ಲ ಕಾಲಮ್ಸ್ ಒಳಗೆ, ಅಲ್ಲೆಲ್ಲ ನಿಮಗೇನು ತೋರಿಸ್ತೈತಿ, ಕಾಲಮ್ಗಳು ನೇಮ್ಗಳು ತೋರಿಸ್ತೈತಿ. ಅದನ್ನು ಸ್ವಲ್ಪ ನೋಟ್ ಮಾಡಿಕೊಂಡು ನೀವು ಎಕ್ಸ್ಟರ್ನಲ್ ಎಕ್ಸಾಮಿನರ್ಗೆ ಹೇಳಿದರೆ ಖುಷಿ ಆಕ್ಕನ. ಅಂತಂದ್ರೆ ಅವಂಗೆ ನಿಮ್ಗೆ ಅಂದ್ರೆ ನಿಮ್ಮ ಪ್ರಾಜೆಕ್ಟ್ನೊಳಗೆ ಎಷ್ಟು ಟೇಬಲ್ ಅದಾವ ಮತ್ತು ಕಾಲಮ್ ಅದಾವ ನಿಮ್ಗೆ ಪರ್ಫೆಕ್ಟ್ ಗೊತ್ತದ ಅಂಥೇಳಿ ಅವಂಗೆ ಅನ್ಸಕ್ಕೆ ಸ್ಟಾರ್ಟ್ ಮಾಡ್ತೈತಿ. ಸೊ ದಿಸ್ ಈಸ್ ಆಲ್ ಅಬೌಟ್ ದ ವಾಟ್ ಡೇಟಾಬೇಸ್. ಓಕೆ, ಸೊ ಈ ಡೇಟಾಬೇಸ್ನೊಳಗೆ ಐ ವಿಲ್ ರಿಪೀಟ್, ಟೋಟಲ್ ನಂಬರ್ ಆಫ್ ಟೇಬಲ್ಸ್ ಎಷ್ಟು ಅದಾವ, ಆಮೇಲೆ ಆ ಟೇಬಲ್ ಒಳಗೆ ಎಷ್ಟು ಕಾಲಮ್ ಅದಾವ ಅದನ್ನು ನೀವು ಪರ್ಫೆಕ್ಟಾಗಿ ಎಕ್ಸ್ಟರ್ನಲ್ ಎಕ್ಸಾಮಿನರ್ಗೆ ನೀವು ಎಕ್ಸ್ಪ್ಲೇನ್ ಮಾಡ್ಬೇಕು. ಆ್ಯಂಡ್ ಆಲ್ಸೋ ಡಾಟಾಬೇಸ್ ನೇಮ್, ನಿಮ್ದು ಡಾಟಾಬೇಸ್ ಹೆಸರನ್ನು ನೀವು ಫಸ್ಟ್ ಫೇಸ್ನೊಳಗೆ ಮುಗಿಸ್ಕೊಂಬಿಡ್ರಿ. ಸೊ ಇಟ್ಸ್ ಆಲ್ ಅಬೌಟ್ ದ ಡಾಟಾಬೇಸ್. ಈಗ ಡಾಟಾಬೇಸ್ ಎಲ್ಲ ರೆಡಿ ಆಗೈತಿ, ಎಲ್ಲ ಆಗೈತಿ. ಸೊ ನಮ್ದು ನಾವು ಮಾಡೋದೆಲ್ಲ ಪ್ರಾಜೆಕ್ಟ್ ರಿಯಾಕ್ಟ್ ಮತ್ತು Node.js ಆದ್ದರಿಂದ ಸೊ ನಿಮ್ಗೆ ಗೊತ್ತೈತಿ, ಒಂದು ವಿಜುವಲ್ ಸ್ಟುಡಿಯೋ ಒಂದು ಬೇರೆ ಮಾಡ್ಕೊರಿ. ವಿಜುವಲ್ ಸ್ಟುಡಿಯೋ ಕೋಡ್ನೊಳಗೆ ಒಂದು ಸರ್ವರ್ ಓಪನ್ ಮಾಡಿರಿ, ಇನ್ನೊಂದು ವಿಜುವಲ್ ಸ್ಟುಡಿಯೋ ಕೋಡ್ನೊಳಗೆ ಏನು ಓಪನ್ ಮಾಡಿರಿ, ಕ್ಲೈಂಟ್ ಓಪನ್ ಮಾಡಿರಿ. ಎರಡೂ ಕೂಡ ಒಂದ್ರದಾಗ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಓಕೆ, ಸೊ ನಿಮ್ಗೆ ಏನಾಕೈತಿ, ಫೋಲ್ಡರ್ ಕಾನ್ಫ್ಲಿಕ್ಟ್ ಆಕೈತಿ, ಕೆನಾಟ್ ಫೈಂಡ್ ದ ಮಾಡಲ್ ಅಂತೇಳಿ ಯಾರು ತೋರಿಸ್ತೈತಿ. ಸೊ ದ್ಯಾಟ್ ನೀವೇನು ಮಾಡ್ಕೊರಿ, ಒಂದು ವಿಜುವಲ್ ಸ್ಟುಡಿಯೋ ಕೋಡ್ನೊಳಗೆ ಗೋ ಫಾರ್ ಯುವರ್ ಫೋಲ್ಡರ್, ನೀವು ಫೈಲ್ ಓಪನ್ ಫೋಲ್ಡರ್ ಆ ಡೈರೆಕ್ಟಿಗೆ ಹೋಗಿ ನೀವು ಓಪನ್ ಮಾಡ್ಕೊರಿ ಮತ್ತು ಕ್ಲೈಂಟನ್ನು ಓಪನ್ ಮಾಡ್ಕೊರಿ. ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್. ಈಗ ನಾನು ಇಲ್ಲಿ ನೋಡಿರಿ, ಮ್ಯಾಗೆಲ್ಲ ಸರ್ವರ್ ಅಂತ ತೋರಿಸ್ತೈತಿ, ಇಲ್ಲಕಂದ್ರೆ ಬ್ಯಾಕ್ ಎಂಡ್ ಅಂತೇಳಿ ಒಂದು ಫೋಲ್ಡರ್ ಹೆಸರು ಇಟ್ಟಿರ್ತೀವಿ. ಫೋಲ್ಡರ್ ನೇಮ್ ಮೇ ಬಿ ಡಿಫ್ರೆಂಟ್, ಆದರೆ ಸೊ ಇದು ಎಲ್ಲ ನಿಮಗೇನು ಇಲ್ಲಿ ಇರ್ತೈತಿ ನೋಡಿರಿ, ಹೆಂಗೆ ಕಂಡು ಹಿಡಿತೀರಿ. ಸೊ ಇಲ್ಲಿ ನಿಮ್ಗೆ DB.mjs ಅಂತ ಒಂದು ಬರೆದಿರ್ತಾರೆ. ಓಕೆ, ಈ ಪ್ರಾಜೆಕ್ಟ್ನೊಳಗೆ ನಾನು ಕಾನ್ಫಿಗ್ನೊಳಗೆ DB.mjs ಅಂತ ಬರ್ದೀನಿ. ಸೊ ಈ ಡಾಟಾಬೇಸ್ ದಿಸ್ ಈಸ್ ದ ವಾಟ್ ಡಾಟಾಬೇಸ್ ಕನೆಕ್ಷನ್. ಇದನ್ನು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿರಿ, ಸರ್ ಇದು ಡಾಟಾಬೇಸ್ ಕನೆಕ್ಷನ್ ಪ್ರಾಪರ್ಟಿ. ಸೊ ನಾ ಯೂಸ್ ಮಾಡಕತ್ತಿದ್ದು MySQL. ಸೊ ಇದರದ ಪ್ಯಾಕೇಜ್ ಹೆಸರು ಬಂದು MySQL ಪ್ರಾಮಿಸ್. ಸೊ MySQL 2 ಪ್ಯಾಕೇಜ್ ಹೆಸರು ಬಂದು MySQL 2. ಈ ಪ್ಯಾಕೇಜ್ ಇನ್ಸ್ಟಾಲ್ ಆಗೈತೆ ಅಂತ ಎಲ್ಲಿಂದ ತೋರಿಸ್ತೀರಿ, ಗೋ ಫಾರ್ package.json. ಈ package.json ಒಳಗೆ ಡಿಪೆಂಡೆನ್ಸೀಸ್ ಅಂತ ಇರ್ತಾವೆ ನೋಡಿರಿ. ಓಕೆ, ಹಿಯರ್ ಇಸ್ ದ ಡಿಪೆಂಡೆನ್ಸೀಸ್. ಈ ಡಿಪೆಂಡೆನ್ಸಿದೊಳಗೆ MySQL 2 ಐತೆ ನೋಡ್ರಿ. ಅಂದರೆ ನೀವು MySQL 2 ಪ್ಯಾಕೇಜ್ ಇನ್ಸ್ಟಾಲ್ ಆಗೈತಿ ಅಂಥೇಳಿ ನೀವು ತಿಳ್ಕೊಬೇಕು. ಸೊ ಮತ್ತೆ ಯಾವ ಪ್ಯಾಕೇಜ್ ಯೂಸ್ ಮಾಡಕತ್ತೀರಿ ಇದ್ರೊಳಗೆ, ಸೊ ನಿಮಗೆ ಗೊತ್ತಿದ್ದಂಗೆ ಎಕ್ಸ್ಪ್ರೆಸ್ ಯೂಸ್ ಮಾಡಕತ್ತೀರಿ. ಕಾರ್ಸ್ ಅಂದರೆ ರಿಸೋರ್ಸ್ ಸರ್ವರ್ ಟು ಕ್ಲೈಂಟಿಗೆ ಟು ಏನು ಸರ್ವರ್ಗೆ ರಿಸೋರ್ಸ್ ಶೇರಿಂಗ್ ಇರ್ತದೆ. ಫಾರ್ ದ್ಯಾಟ್ ಪರ್ಪಸ್ ಯು ಕ್ಯಾನ್ ಯೂಸ್ ದ ಕಾರ್ಸ್. ಹೌದ್ರೆ, ಸೊ ಇದು ಮಲ್ಟರ್ ಅಂತದೆ. ಮಲ್ಟರ್ ಯಾವಾಗಲೂ ಎದಕ್ಕೆ ಯೂಸ್ ಮಾಡ್ತೀವಿ ಅಂದರೆ, ಯಾವಾಗ ನಿಮ್ದು ಅಪ್ಲೋಡಿಂಗ್ ಫಂಕ್ಷನ್ ನಿಮ್ಮ ಪ್ರಾಜೆಕ್ಟ್ನೊಳಗೆ ಇತ್ತಪ್ಪ ಅಂತಂದರೆ ವಿ ವಿಲ್ ಪ್ಯಾಕೇಜ್ ಫಾರ್ ಅ ಮಲ್ಟರ್ ಪ್ಯಾಕೇಜ್ ನಾವು ಯೂಸ್ ಮಾಡ್ತೀವಿ.
ಸೊ ದಟ್ಸ್ ಇಟ್ ಫಾರ್ ಪ್ಯಾಕೇಜಸ್. ಹೌದ್ರೆ? ಸೊ ಈಗ ನಮಗೆ DB.connection ಎಲ್ಲಿ ಬರ್ತಾರೆ ಅಂತ ಕೇಳಿದ್ರೆ ನಿಮಗೆ ಇಲ್ಲಿ DB.mg ಈ ಪ್ರಾಜೆಕ್ಟ್ನೊಳಗೆ DB.mgs ಅಂತದ. ಸೊ ನೀವೇನು ಮಾಡಿರಿ, ಕಂಟ್ರೋಲ್ F ಹೊಡೆದ, ಸೊ ಯು ಕ್ಯಾನ್ ಸೇ ಡಾಟಾಬೇಸ್ ಅಂತ ಹೊಡೆದ್ರೆ ಸೀದಾ ನಿಮಗೇನು ಕರ್ಕೊಂಬರ್ತೈತಿ, ಸೊ ಡಾಟಾಬೇಸಿಗೆ ಕರ್ಕೊಂಬರ್ತೈತಿ. ನೋಡಿರಿ ಇಲ್ಲಿ ಬ್ಲಡ್ ಅಂತದ. ನಾ ಹೇಳಿದೆ ನಾವು ಸಣ್ಣ ಸಣ್ಣ ಡಬ್ಬಿ ತೊಗೋಬೇಕಂತಂದರೆ ಫಸ್ಟ್ ನಮಗೆ ದೊಡ್ಡ ಡಬ್ಬಿ ಕೆಳಗೆ ಇಳಿಸ್ಕೋಬೇಕು. ಫಸ್ಟ್ ನಾವು ದೊಡ್ಡ ಡಬ್ಬಿಗೆ ನಾವು ಅಪ್ರೋಚ್ ಆಗ್ಬೇಕಂತ ಹೇಳಿ. ನೋಡಿರಿ ಇಲ್ಲಿ ಬ್ಲಡ್ ಅಂತದ. ನೆಕ್ಸ್ಟ್ ನಾವು ಏನು ಮಾಡ್ತೀವಿ, ಟೇಬಲ್ಸ್ಗಳ್ನ ನಮಗೆ ಹೆಂಗೆ ಬೇಕು ಹಂಗೆ ತೊಗೋಬೇಕು. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಡಾಟಾಬೇಸ್ ಕನೆಕ್ಷನ್ದೊಳಗೆ ನೀವು ಏನು ಯೂಸ್ ಮಾಡ್ತೀರಿ, 4 ಪ್ರಾಪರ್ಟಿ ಕಂಪಲ್ಸರಿ ಯೂಸ್ ಮಾಡ್ಬೇಕು. ಆ 4 ಪ್ರಾಪರ್ಟಿ ಯಾವಪ್ಪ ಅಂತ, ಒಂದು ಹೋಸ್ಟ್, ಒಂದು ಯೂಸರ್, ಒಂದು ಪಾಸ್ವರ್ಡ್ ಮತ್ತು ಇನ್ನೊಂದು ಡಾಟಾಬೇಸ್. ಸೊ ಇದನ್ನು ನೀವು ಎಲ್ಲಿ ಸ್ಟೋರ್ ಮಾಡಾಕತ್ತೀರಿ, ಯು ಆರ್ ಸ್ಟೋರಿಂಗ್ ಇನ್ ಒನ್ ಕಾನ್ಸ್ಟೆಂಟ್ ಕಾಲ್ಡ್ ಪೂಲ್. ಇದನ್ನು ನೀವೇನು ಮಾಡಾಕತ್ತೀರಿ, ಎಲ್ಲಿ ಬೇಕಾದಲ್ಲಿ ನೀವು ಪ್ರಾಜೆಕ್ಟ್ನಾಗ ರೀಯೂಸ್ ಮಾಡಿರಿ ಅಂಥೇಳಿ ಯು ಆರ್ ಎಕ್ಸ್ಪೋರ್ಟಿಂಗ್ ದಿಸ್ ಪೂಲ್. ಹೌದ್ರೆ? ಸೊ ಇದನ್ನು ನಾ ಎಲ್ಲಿ ಯೂಸ್ ಮಾಡ್ಕೊಳಕತ್ತೀನಪ್ಪ ಅಂತಂದ್ರೆ ಇಲ್ಲಿ ಕಂಟ್ರೋಲ್ಸ್ನೊಳಗೆ, ಯಾವ್ದು ಕಂಟ್ರೋಲ್ಸ್ ಅನ್ನೋ ಫೋಲ್ಡರ್ ಐತೆ ನೋಡಿರಿ. ಸೊ ಕಂಟ್ರೋಲ್ಸ್ ಅನ್ನೋ ಫೋಲ್ಡರ್ನೊಳಗೆ ಯೂಸರ್ಸ್ ಅದ. ಸೊ ಈ ಯೂಸರ್ನೊಳಗೆ ನೋಡಿರಿ, ಸೊ ಫಸ್ಟ್ ಏನು ಮಾಡಾಕತ್ತೀನಿ, ಇಂಪೋರ್ಟ್ ಪೂಲ್ ಫ್ರಾಮ್ ಕಾನ್ಫಿಗ್ ಫೋಲ್ಡ್ರ್. ನೋಡಿರಿ ಇದು ಕಾನ್ಫಿಗ್, ಇದು ಏನು ಒಂದು ಕಾನ್ಫಿಗ್ ಅಂತ ಇರ್ತೈತಲ್ಲ, ಇದು ಸ್ಲ್ಯಾಶ್ ಹೊಡೆದು ಒಂದು ಫ್ರಂಟ್ ಸ್ಲ್ಯಾಶ್ ಹೊಡೆದು ಕಾನ್ಫಿಗ್ ಅಂತಂದ್ರೆ ಇದು ಫೋಲ್ಡರ್ ನೇಮ್. ಈ ಫೋಲ್ಡರ್ ನೇಮ್ ನೆನ್ಪಿಟ್ಟಬೇಕು. ಓಕೆ? ಸೊ ಒಂದು ಸ್ಲ್ಯಾಶ್ ಬಂದು ಒಂದು ಏನರ ಒಂದು ಹೆಸರು ಬಂತಂದ್ರೆ ಸೊ ಅದು ದಟ್ಸ್ ಅ ಫೋಲ್ಡರ್ ನೇಮ್. ನೋಡಿರಿ ಈ ಕಾನ್ಫಿಗ್ ಎಲ್ಲೈತಿ ಫೋಲ್ಡ್ರ್, ಇಲ್ಲೈತಿ ಕಾನ್ಫಿಗ್ ಫೋಲ್ಡ್ರ್. ಅದರೊಳಗೆ ಏನೈತಿ DB.mgs. ಓಕೆ, DB.mgs. ಇಲ್ಲಿಂದ ನೀವೇನು ಎಕ್ಸ್ಪೋರ್ಟ್ ಮಾಡಾಕತ್ತೀರಿ, ಪೂಲ್ ಎಕ್ಸ್ಪೋರ್ಟ್ ಮಾಡಾಕತ್ತೀರಿ. ಇಲ್ಲಿ ಬಂದು ನೀವೇನು ಮಾಡಾಕತ್ತೀರಿ, ಯೂಸರ್ಸ್ ಒಳಗೆ ಈ ಪೂಲ್ ಇಂಪೋರ್ಟ್ ಮಾಡ್ಕೊಳಾಕ್ತೀರಿ. ಅಂದ್ರೆ ನಮ್ಮ ಟೆಕ್ನಾಲಜಿ ಅಂದರೆ ಇದರಿಂದ ನಿಮ್ಗೇನು ಗೊತ್ತಾಗುತ್ತೆ, ತೊಗೊಳೋದು. ಆದರೆ ಒಬ್ರು ಕೊಡ್ತಾರೆ, ನೀವು ಸೋತ್ರಿ, ಮತ್ತು ಹೊಳ್ಳಿ ಅವ್ರಿಗೇನು ಬೇಕು ಕೊಡೋದು. ಸೊ ದಟ್ಸ್ ಇಟ್. ಅಲ್ಲಿ ಎಕ್ಸ್ಪೋರ್ಟ್ ಆಕೈತಿ, ಇಲ್ಲಿ ಇಂಪೋರ್ಟ್ ಆಕೈತಿ. ಈ ಒಂದು ನಾವು ಹೆಂಗೆ ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ ಮಾಡೀವಲ್ಲ, ಹಂಗೆ ನಾವು ಬೇರೆ ಬೇರೆ ಏನು ಮಾಡ್ಬೇಕು ರೀ. ನೋಡಿರಿ ನಾ ಮಲ್ಟರ್ ಅಂತ ಹೇಳಿದ್ದೆ, ಫೈಲ್ URL, ಪಾತ್, ಇವೆಲ್ಲ ಏನು ಇಟ್ಸ್ ರಿಲೇಟೆಡ್ ಟು ದ ಅಪ್ಲೋಡಿಂಗ್ ಫೈಲ್ ಸಿಸ್ಟಮ್. ಓಕೆ, ದೀಸ್ ಆರ್ ಆಲ್ ಅಬೌಟ್ ದ Node.js. ನೋಡಿರಿ Node.jsನೊಳಗೆ ಇಲ್ಲಿ ನಿಮ್ಗೆ ಏನು ಕಾಣ್ತೈತಿ, ಕಾನ್ಫಿಗ್ ಕಾಣಕತ್ತೈತಿ, ಕಂಟ್ರೋಲರ್ಸ್ ಕಾಣಕತ್ತೈತಿ, ಸೊ ಆಮೇಲೆ ರೌಟ್ಸ್ ಅಂತ ಕಾಣಕತ್ತೈತಿ. ಸೊ ಇದಕ್ಕೆ ನಾ ಬರ್ತೀನಿ ಆಮೇಲೆ. ಸೊ ಅಪ್ಲೋಡ್ ನೀವು ಏನು ಅಲ್ಲಿ ಫೈಲ್ ಅಪ್ಲೋಡ್ ಮಾಡಿರ್ತಾರಲ್ಲ ಅವೆಲ್ಲ ಅಪ್ಲೋಡ್ಸ್ ಫೈಲ್ನೊಳಗೆ ಸ್ಟೋರ್ ಆಕೈತಿ. ಒಂದು ತಿಳ್ಕೊರಿ, ನೀವು ಡಾಟಾಬೇಸ್ನೊಳಗೆ ಓನ್ಲಿ ದ ಪಾತ್ ನೇಮ್ ಸ್ಟೋರ್ ಮಾಡ್ತೀರಿ. ಅದು ಏನು ಫೈಲ್ ಇರ್ತೈತಿಲ್ಲ ಅದೆಲ್ಲ ನಿಮ್ಮ ಸರ್ವರ್ದೊಳಗೆ ಅಂದರೆ ನಿಮ್ಮ ಮಷಿನ್ದೊಳಗೆ ಏನಾಕೈತಿ ಸ್ಟೋರ್ ಆಗಿರ್ತೈತಿ. ಅದನ್ನು ನೀವು ತಿಳ್ಕೊಬೇಕು. ದ ಮೇನ್ ಫೈಲ್ ಈಸ್ index.mgs. ಇಲ್ಲಿಕಂದ್ರೆ server.mgs ಅಂತ ಇರ್ತೈತಿ. ಇಟ್ ಡಿಪೆಂಡ್ಸ್ ಅಷ್ಟೇ ನಿಮ್ಮ ಮ್ಯಾಗೆ. ಇಲ್ಲಿ ಈ ಬ್ಲಡ್ನೊಳಗೆ index.mgs ಅಂತದ. ಸೊ ನಿಮಗೆ ಎಲ್ಲ ಗೊತ್ತೈತಿ ಏನಪ್ಪ ಅಂತಂದ್ರೆ ಎಕ್ಸ್ಪ್ರೆಸ್ ಈಸ್ ದ ಫ್ರೇಮ್ವರ್ಕ್. ಈ ಫ್ರೇಮ್ವರ್ಕ್ ಇಲ್ಲದ ನಾವು ವೆಬ್ಸೈಟ್ ಕ್ರಿಯೇಟ್ ಮಾಡೋಕ್ಕೆ ಆಗಂಗಿಲ್ಲ. ಸೊ ದ್ಯಾಟ್ ವಿ ಕ್ಯಾನ್ ಯೂಸ್ ದ ಎಕ್ಸ್ಪ್ರೆಸ್. ಆಮೇಲೆ ಬಾಡಿ ಪಾರ್ಸರ್, ಅಲ್ಲಿಂದ ಏನು JSON ಫಾರ್ಮ್ಯಾಟ್ನೊಳಗೆ ಬರ್ತೈತಲ್ಲ, ನಾ ಇಲ್ಲಿ JSON ಫಾರ್ಮ್ಯಾಟ್ನೊಳಗೆ ತೊಗೊಳೋದು. request.body ಏನು ಬರ್ತೈತಲ್ಲ, ದಟ್ಸ್ ಬಿಕಾಸ್ ಆಫ್ ದ ಬಾಡಿ ಪಾರ್ಸರ್. ಹೌದ್ರೆ? ಕಾರ್ಸ್, ಹೌದ್ರೆ? ಸೊ ಪಾತ್, ರೌಟ್ಸ್ ಅಂತದ. ಅಲ್ಲಿ ಕಮ್ ಟು ದ ರೌಟ್ಸ್ ನೆಕ್ಸ್ಟ್ ನಾ ಬರ್ತೀನಿ, ಅದಕ್ಕೆ ಅದನ್ನು ಬಿಡ್ರಿ. ಹೌದ್ರೆ? ಸೊ ಇಲ್ಲಿ ನಿಮ್ಗೆ ಗೊತ್ತೈತಿ ವಾಟ್ ಈಸ್ ದಿಸ್ ಆ್ಯಪ್. ನಾನು ಟೋಟಲ್ ಎಕ್ಸ್ಪ್ರೆಸ್ಸನ್ನು ಯೂಸ್ ಮಾಡಿಕೊಂಡು ಒಂದು ಏನು ಮಾಡಾಕತ್ತೀನಿ, ಇನ್ಸ್ಟಂಟ್ ಯೂಸ್ ಮಾಡ್ಕೊಳತ್ತೀನಿ. ದಟ್ ಇಸ್ ಕಾಲ್ಡ್ ಆ್ಯಪ್. ಇದಕ್ಕೆ ನಾನು ಎಕ್ಸ್ಪ್ರೆಸ್ದು ಏನು ಮಾಡಾಕತ್ತೀನಿ, ಫಂಕ್ಷನ್ ಕಾಲ್ ಮಾಡಿ ಇದಕ್ಕೆ ಹಾಕಾಕತ್ತೀನಿ. ಸೊ ದಟ್ಸ್ ದ ಯೂಸ್ ಆಫ್ ಏನು app.listen. ಇದು ನೋಡಿರಿ app.listen ನಮ್ದು ಯಾವಾಗ ಎಲ್ಲಿ ರನ್ ಆಕೈತಿ. ಇಲ್ಲಿ ಪೋರ್ಟ್ನ ಮೆನ್ಷನ್ ಮಾಡಿಲ್ಲ, ಮತ್ತು ಪೋರ್ಟ್ ಎಲ್ಲಿ ಮೆನ್ಷನ್ ಮಾಡಿರಿ, ಇದನ್ನು ನೀವು ಪೋರ್ಟ್ ಎಲ್ಲಿ ಮೆನ್ಷನ್ ಮಾಡಿರೋ ನಮ್ಗೆ ಗೊತ್ತಿಲ್ಲ. ಓಕೆ, ಯು ಕಾಪಿ ದಿಸ್ ಪೋರ್ಟ್. ಹೌದ್ರೆ? ಪೋರ್ಟ್ ಕಾಪಿ ಮಾಡಿ ಕಂಟ್ರೋಲ್ F ಅಂತ ಹೊಡ್ಯಾಕೆ ಬರ್ತೈತಿ. ಯು ಫೈಂಡ್ ಇಟ್ ಕಂಟ್ರೋಲ್ F. ವಾಟ್ ಈಸ್ ದಿಸ್ ಪೋರ್ಟ್? ನೋಡಿರಿ ಪೋರ್ಟ್, ವೆರ್ ಇಸ್ ದಟ್ ಪೋರ್ಟ್? ಪೋರ್ಟ್ ಇಲ್ಲೈತೆ ನೋಡಿರಿ, ಪೋರ್ಟ್ ಅಂತೇಳಿ ಇಲ್ಲಿ ಬಂದೈತಿಲ್ಲ, ಫೈಂಡ್ ಮಾಡಿದಾಗ. ಓಕೆ, ಸೊ ಪೋರ್ಟ್ ಅಂದ್ರೆ ಏನು, ಇಲ್ಲೊಂದು ದಿಸ್ ಇಸ್ ಅ ಕಾನ್ಸ್ಟೆಂಟ್. ಪೋರ್ಟ್ ಇಸ್ ಈಕ್ವಲ್ ಟು 5000. ಈ 5000 ಎಲ್ಲಿ ಬರ್ತೈತಿ, ಪೋರ್ಟ್ ನಾನು ಅಜಾನ್ ಮಾಡಿಬಿಟ್ಟೇನೆ. ಅಂದರೆ ಯುವರ್ ಸರ್ವರ್ ಈಸ್ ರನ್ನಿಂಗ್ ಅಂಡರ್ 5000 ಪೋರ್ಟ್. ನಿಮಗೆ ಸರ್ವರ್ 5000 ರನ್ ಆಕೈತಂದ್ರೆ ಕ್ಲೈಂಟ್ ಏನು 3000 ರನ್ ಆಕೈತಿ. ಅದಕ್ಕೆ ಇಲ್ಲಿ 5000 ಕೊಟ್ಟೀನಿ. ಇಲ್ಲಿಕಂದ್ರೆ ಅದು ಏನಾಕೈತಿ, ಕಾನ್ಫ್ಲಿಕ್ಟ್ ಆಗಿ ಅದು ಕ್ಲೈಂಟ್ ಏನು ಹೇಳ್ತೈತಿ, ನಾ ಬೇರೆ ಪೋರ್ಟ್ನಾಗ ರನ್ ಮಾಡಲೇನಂತ ಮತ್ತೆ ನಿಮ್ಗೆ ಕ್ವಶನ್ ಕೇಳೋದು ಬ್ಯಾಡಪ್ಪ ಅಂಥೇಳಿ ನಾನೇನು ಮಾಡೀನಿ, ಸರ್ವರ 5000 ರನ್ ಮಾಡಿಬಿಟ್ಟಿನಿ. ಸೊ ದಿಸ್ ಈಸ್ ವಾಟ್ ಏನಿದೆ ಇಲ್ಲಿ ತನ ನಮ್ದು Node.jsದ ಯೂಸ್ ಮಾಡ್ಕೊಂಡಿದ್ದು. ನಾವು Node.jsನೊಳಗೆ ಏನೇನು ಕೋಡ್ ಬರ್ದೀವಿ ಅಂಥೇಳಿ ನಾವು ನೋಡಿದ್ವಿ. ಇನ್ನು ನಾನು ಕೋಡಿಂಗ್ ಎಕ್ಸ್ಪ್ಲನೇಷನ್ ಸ್ಟಾರ್ಟ್ ಮಾಡಿಲ್ಲ, ಓವರ್ ವ್ಯೂ ಆಫ್ ಇದನ್ನ ಅಷ್ಟೇ ನಾ ಹೇಳಿನ.
ಓಕೆ. ನೆಕ್ಸ್ಟ್ ನನಗೆ ಇದನ್ನು ಹೆಂಗೆ ಯು ಕ್ಯಾನ್ ಕ್ಲಿಯರ್ ದ ಟರ್ಮಿನಲ್, ಇದನ್ನು ಕ್ಲಿಯರ್ ಮಾಡಿರಿ. ಸರ್ವರ್ ಫಸ್ಟ್ ರನ್ ಇರ್ಬೇಕು, ನೆನಪಿರಲಿ. ಸರ್ವರ್ ರನ್ ಇರ್ಲಿಕ್ಕಂದ್ರೆ ನೀವು ಕ್ಲೈಂಟ್ ರಿಕ್ವೆಸ್ಟ್ ನೀವು ಕಳಿಸಿದ್ರಪ್ಪ ಅಂತಂದ್ರೆ ಏನು ಎರರ್ ಕೊಡಾಕತ್ ಬರ್ತೈತಿ, ಕೆನಾಟ್ ಫೆಚ್ ಅಂತೇಳಿ. ಕೆನಾಟ್ ಫೆಚ್ ಅಂತಂದ್ರೆ ಸರ್ವರ್ ರನ್ ಇಲ್ಲ ಅಂತ ತಿಳ್ಕೊಬೇಕು. ಹೌದ್ರೆ? ಸೊ ರನ್ ದ ಸರ್ವರ್. ನೋಡ್ ಜೆ.ಎಸ್ ಹೆಂಗೆ ಸರ್ವರ್ ರನ್ ಮಾಡ್ತೀರಿ? ನೋಡ್ ಸರ್ವರ್ .js ಇದು ರನ್ ಮಾಡಿದಾಗ ಕೆನಾಟ್ ಫೈಂಡ್ ದ ಮಾಡಲ್ ಅಂತ ಬಂತ. ಯಾಕಪ್ಪ ಅಂತಂದರೆ ನಾನು ಏನೈತಿ index.mjs ಐತಿ, ನಾನು ತಪ್ಪು ಕೊಟ್ಬಿಟ್ಟೇನಲ್ಲಿ. ಓಕೆ. ಸೊ ಕೆನಾಟ್ ಫೈಂಡ್ ದ ಮಾಡಲ್ ಅಂದ್ರೆ ನೀವು ಏನಾರ ತಪ್ಪು ಬರ್ದಿರಿ ಅಂತ ಅರ್ಥ. ಇಲ್ಲಿ ನೋಡಿರಿ, ನೋಡ್ ನಮ್ಮ ಫೈಲ್ ಹೆಸರು ಏನೈತಿ, ನಿಮ್ಮ ಮೇನ್ ಫೈಲ್ ಹೆಸರು ನೀವು ನಿಮ್ಗೆ ಗೊತ್ತಿರ್ಬೇಕು. ಓಕೆ. ಸೊ index.mjs now it is running. ಓಕೆ ನೋಡಿರಿ, ಸರ್ವರ್ ಈಸ್ ರನ್ನಿಂಗ್ 5000, ಪೋರ್ಟ್ 5000 ಅಂತ ಬಂತು. ಓಕೆ. ಇದ್ರದ್ದು ಕೋಡ್ ಅದ, ಓವರ್ ವ್ಯೂ ನೋಡಿವಿ, ಫೈನ್. ಸೊ ಈಗ ನೀವು ಏನು ರನ್ ಮಾಡ್ಬೇಕಾದ್ರೆ ಕ್ಲೈಂಟ್ ನೋಡಿರಿ, ಈ ಫೋಲ್ಡರ್ ಹೆಸರು ಕ್ಲೈಂಟರ್ ಇರ್ಬೋದು, ಫ್ರಂಟ್ ಎಂಡರ್ ಇರ್ಬೋದು. ಓಕೆ. ವಾಟ್ ಎವರ್ ಮೇ ಬಿ ಫೋಲ್ಡರ್ ಹೆಸರು ಬೇರೆ ಇರಲಿ, ಬಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ದಟ್. ಹೌದ್ರೆ? ಒಂದು ಇಲ್ಲಿ ನಿಮ್ಗೆ ಏನರ ಹೆಸರು ಚೇಂಜ್ ಬೇಕಾಗಿತ್ತಂದ್ರೆ ಮ್ಯಾಗ ಇಲ್ಲಿ ಏನು ಬರಾಕತ್ತೈತಿ ಫಸ್ಟ್ ಇದನ್ನು ಚೆಕ್ ಮಾಡ್ಬೋದು. ಓಕೆ. ಹೌ ಟು ಎಕ್ಸಿಕ್ಯೂಟ್ ದಿಸ್ ಕ್ಲೈಂಟ್, ರಿಯಾಕ್ಟ್ ಹೆಂಗೆ ಸ್ಟಾರ್ಟ್ ಮಾಡೋದು? npm start. ಓಕೆ. ಸೊ ಇದು ಸ್ಟಾರ್ಟ್ ಆತ. ಸೊ ಇಟ್ ವಿಲ್ ಬಿ ಡೈರೆಕ್ಟ್ಲಿ ಹಿಟ್ ಟು ಬ್ರೌಸರ್ನೊಳಗೆ ಹಿಟ್ ಆಕೈತಿ. ನೀವು ಇದನ್ನು ಲೋಕಲ್ ಹೋಸ್ಟ್ 3000 ನಿಮ್ಮದು ಇಂಟರ್ನೆಟ್ ಎಕ್ಸ್ಪ್ಲೋರ್ನಾಗ ಐತಿ. ನೀವು ಇದನ್ನು ನೀವು ಬೇರೆ ಕಡೆನೂ ಹಾಕ್ಬೋದು, ಆದರೆ ನೀವು ಇಂಟರ್ನೆಟ್ ಎಕ್ಸ್ಪ್ಲೋರರ ಹಾಕ್ಬೇಕಂತೇನಿಲ್ಲ. ಇದನ್ನು ಲೋಕಲ್ ಹೋಸ್ಟ್ 3000 ತಂದು ನೀವೇನು ಮಾಡಿರಿ ಇಲ್ಲಿ. ಸೊ ಗೋ ಫಾರ್ ನಾ ಈ ಸದ ಬ್ರೌಸರ್ ಬ್ರೇವ್ ಅಂತ ಯೂಸ್ ಮಾಡಾಕತ್ತೀನಿ. ನೀವು ಗೋ ಫಾರ್ ಏನೇ ಗೂಗಲ್ ಕ್ರೋಮ್ ಅದ ಯೂಸ್ ಮಾಡ್ಕೊರಿ, ನಡಿತೈತಿ. ನೀವು ಅದ್ರಾಗ ಏನು ರನ್ ಮಾಡ್ಬೇಕಂತಿಲ್ಲ. ಸೊ ಇಲ್ಲಿ ಏನು ಬರಾಕತ್ತೈತಿ ರೀ, ದಿಸ್ ಈಸ್ ದ ಒನ್ ಚೇಂಜ್ ವಿ ನೀಡ್. ಇಲ್ಲಿ ನೋಡಿರಿ, ರಿಯಾಕ್ಟ್ ಆ್ಯಪ್ ಅಂತೇಳಿ ಇಲ್ಲಿ ಬರಾಕತ್ತೈತಿ. ಏನು ಬರಾಕತ್ತೈತಿ? ರಿಯಾಕ್ಟ್ ಆ್ಯಪ್ ಅಂತೇಳಿ ಇಲ್ಲಿ ಬರಾಕತ್ತೈತಿ. ಐ ವಾಂಟ್ ಟು ಚೇಂಜ್ ದಿಸ್. ಅವರ ಎಕ್ಸ್ಟರ್ನಲ್ ಎಕ್ಸಾಮಿನರ್ ಚೇಂಜ್ ಮಾಡಂತಂದ್ರೆ ಸೊ ನೀವು ಎಲ್ಲಿಗೆ ಹೋಗ್ತೀರಿ? ಸೊ ನಾ ಹೇಳಿದೆ ಕ್ಲೈಂಟ್ ಸೈಡ್ ಬರಬೇಕು, ಯಾಕಂದ್ರೆ ನೀವು ಬ್ರೌಸರ್ನಾಗ ಕಾಣೋದೆಲ್ಲ ಕ್ಲೈಂಟ್ ಸೈಡ್ ನೆನಪಿರಲಿ. ಸೊ ಗೋ ಫಾರ್ ಅ ಪಬ್ಲಿಕ್ನೊಳಗೆ index.html ಅಂತದ ನೋಡಿ. ಸೊ ಇಲ್ಲಿ ಟೈಟಲ್ ನಾ ಹೇಳಿದೆ, ಟೈಟಲ್ ಅಂತಂದ್ರೆ ಬ್ರೌಸರ್ನೊಳಗೆ ಏನು ಚೇಂಜ್ ಆಕೈತಿ, ಟ್ಯಾಬ್ನೊಳಗೆ ಬರೋದು ಇದು ಅಂಥೇಳಿ. ನನಗಿಲ್ಲಿ ಏನು ಆಕೈತಿ, ಡೋನರ್ ಪೋರ್ಟ್ ಅಂತೇಳಿ ಆಗ್ಬೇಕು, ಡೋನರ್ ಪೋರ್ಟ್. ಹೌದ್ರೆ? ಸೊ ಈಗ ಎಲ್ಲಿ ಬಂದೇನ, ಪಬ್ಲಿಕ್ ಫೋಲ್ಡರ್ನೊಳಗೆ index.html ಇದ್ರೊಳಗೆ ಬಂದು. ಸೊ ನೀವೇನು ಮಾಡಬೇಕು, ಕಂಟ್ರೋಲ್ S ಹೊಡೆದ್ಬಿಡ್ರಿ, ಇಟ್ ವಿಲ್ ಇಮಿಡಿಯೇಟ್ಲಿ ಎಫೆಕ್ಟ್ ಟು ದ ಕ್ಲೈಂಟ್ ಬ್ರೌಸರ್. ನೋಡಿರಿ, ಇಟ್ಸ್ ಶೋಯಿಂಗ್ ಆ್ಯಂಡ್ ವಾಟ್, ಇದನ್ನು ಕ್ಲೋಸ್ ಮಾಡ್ಕೊಂಬಿಡೋಣ. ಸೊ ಇಟ್ಸ್ ಶೋಯಿಂಗ್ ಆ್ಯಂಡ್ ವಾಟ್, ಡೋನರ್ ಪೋರ್ಟ್. ಈ ಡೋನರ್ ಪೋರ್ಟನ್ನು ಏನಾಗತ್ತೈತಿ ಶೋ ಅಂತ ಈಗ ಬಂತಿಲ್ಲ, ಚೇಂಜ್ ಮಾಡಬೇಕಲ್ಲ. ಹಿಂಗೆ ನೀವು ಚೇಂಜಸ್ ಕಲಿಬೇಕು. ಮತ್ತು ಇನ್ನು index.ನೊಳಗೆ ಏನೇನು ಚೇಂಜ್ ಮಾಡ್ಬೋದು ನೀವು. ನಿಮಗೇನು ಬೂಸ್ಟ್ಯಾಪ್ ಯೂಸ್ ಮಾಡಬೇಕಿತ್ತಂದ್ರೆ CDN ಏನೈತಿಲ್ಲ, ಸೊ ಆ CDN ಎಲ್ಲಿ ನೀವು ಏನು ಕಾಪಿ ಪೇಸ್ಟ್ ಮಾಡ್ಬೇಕಂದ್ರೆ, ಸೊ ಪಬ್ಲಿಕ್ನೊಳಗೆ index.html CSS ಏನೈತಲ್ಲ, ಎಲ್ಲಿ ಯು ನೀಡ್ ಟು ಚೇಂಜ್ CSS ಪಾರ್ಟ್ ಏನೈತಲ್ಲ ಅದನ್ನು ಇಲ್ಲೇ ಕಾಪಿ ಪೇಸ್ಟ್ ಮಾಡ್ಬೇಕು. ನೋಡಿರಿ, ಇಲ್ಲೇ ಐತೆ ನೋಡಿ, ಆ್ಯಡ್ ಬೂಸ್ಟಾಪ್ ಐಕಾನ್ಸ್. ಹೌದ್ರೆ? ಸೊ ಇವೆಲ್ಲ ನೀವು ಏನು ಮಾಡ್ಬೇಕು, ಬೂಸ್ಟಾಪನ್ನು ನೀವು ಆ್ಯಡ್ ಮಾಡ್ಬೇಕಿತ್ತಂದ್ರೆ ಯು ಕ್ಯಾನ್ ಕಾಪಿ ದ್ಯಾಟ್ CDN ಇಂಟು ದ ಇಲ್ಲಿ index.html CSS ಏನೈತಲ್ಲ ಇಲ್ಲಿ ಮಾಡಿರಿ, ಸ್ಟೈಲ್ ಶೀಟದ CSS ಇಲ್ಲಿ ಮಾಡಿರಿ. ಆಮೇಲೆ ಜಾವಾ ಸ್ಕ್ರಿಪ್ಟ್ ಏನೈತಲ್ಲ ಬಿಫೋರ್ ಕ್ಲೋಸಿಂಗ್ ದ ಬಾಡಿ ಇಲ್ಲಿ ಮಾಡಿದ್ರು ನಿಮಗೆ ನಡಿತೈತಿ. ಯು ಕ್ಯಾನ್ ಕೀಪ್ ಇಟ್ ಇನ್ ಮೈಂಡ್. ಹೌದ್ರೆ? ಸೊ ಮತ್ತು ಇದ್ರೊಳಗೂ ಪ್ಯಾಕೇಜಸ್ ಇದ್ದರೆ ಇದ್ರೊಳಗೂ ಡಿಪೆಂಡೆನ್ಸೀಸ್ ಇರ್ತಾವೆ. ಸೊ ಇದ್ರೊಳಗೂ ನೀವು ಡಿಪೆಂಡೆನ್ಸೀಸ್ ಅಂತ ಹೋದ್ರೂ ನಿಮಗೆ ಯು ನೋ ದಟ್. ನೋಡಿರಿ, ಇಲ್ಲೆಲ್ಲ ರಿಯಾಕ್ಟ್, ಬೂಸ್ಟ್ರ್ಯಾಪ್, ಆಲ್ರೆಡಿ ಇದ್ರೊಳಗೆ ಬೂಸ್ಟ್ರ್ಯಾಪ್ ಪ್ಯಾಕೇಜ್ ಇನ್ಸ್ಟಾಲ್ ಮಾಡ್ಯಾರ, CDN ಆ್ಯಡ್ ಮಾಡಿಲ್ಲ ಅಷ್ಟೇ. ಓಕೆ. ಸೊ ರಿಯಾಕ್ಟ್ ರೌಟರ್ ಡಾಮ್ ಇದು ನೋಡಿರಿ, ನೆವಿಗೇಷನ್ಗೆ ಯೂಸ್ ಆಗೋದೇ ಇದೆ. ರಿಯಾಕ್ಟ್ ರೌಟರ್ ಡಾಮ್ ಈ ಪ್ಯಾಕೇಜ್ ಅಷ್ಟೇ ಇದ್ರ ನೆವಿಗೇಷನ್ ಆಗುತ್ತೆ, ಇಲ್ಲಕ್ಕಂದ್ರೆ ನೆವಿಗೇಷನ್ ಆಗಲ್ಲ. ವಿಲ್ ಕಮ್ ಇನ್ ಟು ದ್ಯಾಟ್. ಓಕೆ. ಸೊ ಈಗ ಒಂದು ಚೇಂಜ್ ಮಾಡೋದು ಕಲ್ತ್ರಿ, ದಟ್ಸ್ ಅ ವಾಟ್. ಈಗ ಏನು ಚೇಂಜ್ ಆತ, ಮ್ಯಾಗ ಬ್ರೌಸರ್ನೊಳಗೆ ಡೋನರ್ ಪೋರ್ಟ್ ಇದ್ದಿದ್ದಿಲ್ಲ, ಆಗಲೇ ರಿಯಾಕ್ಟ್ ಆ್ಯಪ್ ಅಂತಿತ್ತು. ನಾವು ಇಟ್ಸ್ ಏನಾತ, ಡೋನರ್ ಪೋರ್ಟ್ ಅಂತ ಬರಕತ್ತೆ. ವೆಲ್, ವಿಲ್ ಗೋ ಫಾರ್ ನೆಕ್ಸ್ಟ್ 3000 ಹೊಡೆದ್ಗಳೇ ಇದೇ ಯಾಕೆ ಬರ್ಬೇಕ್ರಿ ಅಂಥೇಳಿ ನೆಕ್ಸ್ಟ್ ಕ್ವಶನ್. ಹೌದ್ರೆ? ಸೊ ಇದು ಎಲ್ಲಿ ಹೋಗಿ ನೋಡ್ಬೇಕಪ್ಪ ಅಂತಂದರೆ, ಸೊ ಪಬ್ಲಿಕ್ಕಿದ ಕೆಲಸ ಮುಗೈತೆ, ಇದನ್ನು ಮಿನಿಮೈಸ್ ಮಾಡ್ಕೊಂಬಿಡ್ರಿ. ಎಲ್ಲ ಇನ್ನು ಕೆಲಸ ಇರೋದೇ ಎಲ್ಲ SRC ಫೋಲ್ಡರ್ನೊಳಗೆ. SRC ಫೋಲ್ಡರ್ನೊಳಗೆ ನೀವು ಪೇಜಸ್ ಏನು ಹಾಕ್ತಿರಲ್ಲ ಅದು ಎಲ್ಲ ಇಲ್ಲೇ ಇರ್ತೈತಿ.
ಸೊ ನನಗೇನು ಬೇಕಾಗೈತಿ, ಲೋಕಲ್ ಹೋಸ್ಟ್ 3000 ಹೊಡೆದುಗಳೇನ ಆ ಹೋಮ್ ಪೇಜ್ ಹೆಂಗೆ ಅದೇ ಪೇಜ್ ಹೆಂಗೆ ಬರಾಕತ್ತೈತಿ ಅದನ್ನು ಚೆಕ್ ಮಾಡೋಣ. ಸೊ ಐ ಗೋ ಫಾರ್ app.js. ಇಲ್ಲಿ ನೋಡ್ರಿ, ದಿಸ್ ಈಸ್ ಕಾಲ್ಡ್ ಆಸ್ ಅ ಲ್ಯಾಂಡಿಂಗ್ ಪೇಜ್. ಇದಕ್ಕೆ ನಾವೇನಂತೀವಿ ಅಂದರೆ ಲ್ಯಾಂಡಿಂಗ್ ಪೇಜ್ ಅಂತೀವಿ. ಈ ಲ್ಯಾಂಡಿಂಗ್ ಪೇಜಿನೊಳಗೆ ಒಂದು ಕಾಂಪೋನೆಂಟ್ ಕಾಲ್ ಮಾಡಾಕತ್ತೀರಿ, ಹೋಮ್ ಪೇಜ್. ಇದನ್ನು ಜಸ್ಟ್ ನೀವು ಇದ್ರ ಮ್ಯಾಗ ಡಬಲ್ ಕ್ಲಿಕ್ ಮಾಡಿದ್ರೂ ನಡಿತೈತಿ. ಬ್ಯಾಡಪ್ಪ ಅಂತಂದ್ರೆ Ctrl+C ಹೊಡೆದ ಮ್ಯಾಗ್ನಿಂದ Ctrl+F ಹೊಡೆದ್ರೆ ಸೊ ನಿಮಗೆ ಅದು ಎಲ್ಲಿ ಕರ್ಕೊಂಡು ಹೋಗ್ತೈತಿ ಅಂದ್ರೆ ಅದು ಎಲ್ಲಿಂದ ಬರಾಕತ್ತೈತಿ ಅಂತ ತೋರಿಸ್ತೈತಿ, ರೈಟ್. ಸೊ ಹಿಂಗೆ ಚೆಕ್ ಮಾಡಕ್ಕೆ ಕಲೀರಿ. app.jsಗೆ ಬರ್ರಿ, ಅದನ್ನು ಹೋಮ್ ಪೇಜ್ ಅಂದ್ರೆ ಏನು, ನನಗೆ ಯಾವುದು ಲ್ಯಾಂಡಿಂಗ್ ಪೇಜ್, ಇಲ್ಲಿ ಹೋಮ್ ಪೇಜ್ ಅಂತ ಐತಿಲ್ಲ ಎಲಿಮೆಂಟ್, ಈ ಎಲಿಮೆಂಟ್ ಕಾಪಿ ಮಾಡಿಕೊಂಡು Ctrl+F ಹೊಡೀರಿ. ಅದು ಇಲ್ಲಿ ಅಂದ್ರೆ ನೀವು ಇಲ್ಲೇ ಡಬಲ್ ಕ್ಲಿಕ್ ಮಾಡಿದ್ರೆ ಇಲ್ಲೇ ತೋರಿಸ್ತೈತಿ ನೋಡಿ, ಇದು ಹೈಲೈಟ್ ಆಗ್ಬಿಡ್ತೈತಿ. ಓಕೆ, ಈ ಹೋಮ್ ಪೇಜ್ ಎಲ್ಲಿಂದ ಬರಾಕತ್ತೈತಿ, ಕಾಂಪೋನೆಂಟ್ಸ್ನೊಳಗೆ ಹೋಮ್ ಪೇಜ್ ಅಂತ ಐತಿ. ಅಂದ್ರೆ SRC ಫೋಲ್ಡ್ರ್ನೊಳಗೆ ಕಾಂಪೋನೆಂಟ್ಸ್ ಅಂತದ, ಅದರೊಳಗೆ ಹೋಮ್ ಪೇಜ್ ಅಂತ ಬರಾಕತ್ತೈತಿ. ಸೊ ಈ ಹೋಮ್ ಪೇಜ್ ಎಲ್ಲೈತಿ ನೋಡ್ರಿ, ಇಲ್ಲೈತಿ ನೋಡಿ, ಕಾಂಪೋನೆಂಟ್ಸ್ ಒಳಗೆ ಹೋಮ್ ಪೇಜ್ ಅದ. ಸೊ ಈ ಹೋಮ್ ಪೇಜ್ ಮೇಲೆ ನೀವು ಡಬಲ್ ಕ್ಲಿಕ್ ಮಾಡಿದರೆ ಸೊ ದಿಸ್ ಈಸ್ ವಾಟ್ ದ ಹೋಮ್ ಪೇಜ್, ಹೌದ್ರೆ. ಸೊ ಅಲ್ಲಿ ಏನೇನು ಕಾಣಕತ್ತೈತಲ್ಲ ಅಲ್ಲಿದೆಲ್ಲ ಇಲ್ಲಿಂದ ಕಾಣಕತ್ತೈತೆ ಅಂತೇಳಿ ನಿಮ್ಗೆ ಗೊತ್ತಾಗತ್ತೆ. ಸೊ ನಾವು ಐ ವಾಂಟ್ ಟು ಚೇಂಜ್, ಇಲ್ಲಿ ಬರೀ ಡೋನರ್ ಆ್ಯಂಡ್ ರಿಸೀವರ್ ಪೋರ್ಟಲ್ ಐತಲ್ಲ, ಇಲ್ಲಿ ಏನು ಕಾಣಕತ್ತೈತಿ, ಸೊ ಡೋನರ್ ಆ್ಯಂಡ್ ರಿಸೀವರ್ ಪೋರ್ಟಲ್ ಐತಿ. ಸೊ ವೆಲ್ಕಮ್ ಟು ಡೋನರ್ ಪೋರ್ಟ್ ಅಂತ ಅಷ್ಟ ಮಾಡ್ಬೇಕು ನಾ, ಹೌದ್ರೆ. ಸೊ ಈಗ ನಿಮಗೆ ಯಾವ ಪೇಜ್ ಅಂತೇಳಿ ಕಂಡು ಹಿಡಿದ್ಬಿಟ್ಟಿರಿ. ಹೆಂಗೆ ಕಂಡು ಹಿಡಿದ್ರಿ, ಸೊ ಇಲ್ಲಿ ಇದು ಲ್ಯಾಂಡಿಂಗ್ ಪೇಜ್ ಅಂತ ಗೊತ್ತಾಗೈತಿ. ಲ್ಯಾಂಡಿಂಗ್ ಪೇಜ್ ಅಂತ ಗೊತ್ತಾದ್ರೆ ಕ್ಲೈಂಟ್ ಸೈಡ್ ಹೋಗಿರಿ. ಕ್ಲೈಂಟ್ ಸೈಡ್ ಹೋದ್ಮ್ಯಾಗ ನಿಮ್ಗೆ ಏನು ಗೊತ್ತೈತಿ, SRCದೊಳಗೆ app.jsಗೆ ಬಂದಿರಿ. app.jsನೊಳಗೆ ಇಲ್ಲಿ ಪಾತ್ ನೋಡ್ರಿ, ಇಲ್ಲಿ ಕಂಡು ಹಿಡ್ಬೇಕು. ಇದು ಲ್ಯಾಂಡಿಂಗ್ ಪೇಜ್, ಇಲ್ಲಿ ಹೋಮ್ ಪೇಜ್ ಅಂತೇಳಿ ಎಲಿಮೆಂಟ್, ಈ ಎಲಿಮೆಂಟ್ ಮೇಲೆ ಡಬಲ್ ಕ್ಲಿಕ್ ಮಾಡಿದ್ರೆ ಈ ಎಲಿಮೆಂಟ್ ಎಲ್ಲಿಂದ ಬಂದೈತಿ, ಕಾಂಪೋನೆಂಟ್ಸ್ನಿಂದ ಹೋಮ್ ಪೇಜ್ ಬಂದೈತಿ. ಅಂದ್ರೆ ನಾವು ಎಲ್ಲಿಗೆ ಹೋಗ್ಬೇಕು, ಕಾಂಪೋನೆಂಟ್ಸ್ ಈಸ್ ಅ ಫೋಲ್ಡರ್ ಅಂತ ಗೊತ್ತಾಯ್ತು ನಿಮ್ಗೆ. ಹೆಂಗೆ ಗೊತ್ತಾಯ್ತು, ಇಲ್ಲಿ ನೋಡಿರಿ /components ಅಂತದ. ಅಂದ್ರೆ SRC ಒಳಗೆ ಕಾಂಪೋನೆಂಟ್ಸ್ ಅಂತ ಒಂದು ಫೋಲ್ಡರ್ ಅದ. ಈ ಫೋಲ್ಡರ್ನೊಳಗೆ ಏನದ, ಹೋಮ್ ಪೇಜ್ ಅಂತದ. ಇಲ್ಲಿ ಹೋಮ್ ಪೇಜಿಗೆ ಬಂದ್ರಿ, ಇಲ್ಲಿ ವೆಲ್ಕಮ್ ಟು ಡೋನರ್ ಪೋರ್ಟ್ ಇದ್ದಲ್ಲಿ. ಸೊ ನಾ ಏನು ಡೋನರ್ ಪೋರ್ಟಲ್, ಡೋನರ್ ಆ್ಯಂಡ್ ರಿಸೀವರ್ ಪೋರ್ಟಲ್ ಇದ್ದರೆ ನಾ ಏನು ಚೇಂಜ್ ಮಾಡ್ಬೇಕು, ಡೋನರ್ ಪೋರ್ಟ್ ಅಂಥೇಳಿ ಚೇಂಜ್ ಮಾಡ್ಬೇಕು. ಇದನ್ನು ಚೇಂಜ್ ಮಾಡಿದೆ, Ctrl+S ಹೊಡೆದೆ. ಸೊ ಇದು ಏನಾತ, ಸೊ ನೋಡ್ರಿ, ವೆಲ್ಕಮ್ ಟು ಡೋನರ್ ಪೋರ್ಟ್. ಸೊ ದಿಸ್ ಇಸ್ ಅ ಒನ್ ಚೇಂಜ್, ದಟ್ಸ್ ವಿ ಡನ್ ಅ ಗುಡ್. ಓಕೆ, ಸೊ ನೆಕ್ಸ್ಟ್ ಬರೋದು ಡೋನರ್ ಸೈನಪ್ಪಿಗೆ ಬರೋದು. ಓಕೆ, ಸೊ ಡೋನರ್ ಸೈನಪ್ನೊಳಗೆ ಏನೇನದ ನೋಡ್ರಿ, ಒಂದು ಯೂಸರ್ ನೇಮ್ ಅದ, ಹೌದ್ರೆ. ಡೋನರ್ ಸೈನಪ್ಪಿಗೆ ಬರ್ಬೇಕಂತಂದ್ರೆ ಇಲ್ಲಿ ನೋಡ್ರಿ, ಇದನ್ನು ಫಸ್ಟ್ ನೀವು ಕಾಪಿ ಮಾಡ್ಕೊರಿ, ಡೋನರ್ ಸೈನಪ್. ಇದನ್ನು ಕಾಪಿ ಮಾಡ್ಕೊಂಡ್ಮ್ಯಾಗ ಸೊ ಎಲ್ಲಿ ಬಾ ಅಂತ ಹೇಳಿನ, ಸೊ ಕ್ಲೈಂಟ್ ಒಳಗೆ app.js ಒಳಗೆ, ಹೌದ್ರೆ. ಸೊ ಬಂದು ಇದನ್ನು ಅದ್ರಲ್ಲಿ ಏನು ಮ್ಯಾಗ ಪಾತ ನೀವು ಕಾಪಿ ಮಾಡ್ಕೊಂಡ್ರಲ್ಲ, Ctrl+F ಹೊಡೆದು ಸೇವ್ ಮಾಡಿ ಇದು ಮಾಡ್ಕೊರಿ, ಏನು ಪೇಸ್ಟ್ ಮಾಡ್ಕೊಂಡು ಫೈಂಡ್ ಮಾಡಿರಿ. ಓಕೆ, ಸೊ ಇದು ಎಲ್ಲಿಂದ ಬಂದೈತಿ, ನೋಡ್ರಿ, ಅಲ್ಲಿ ತೋರಿಸೋದು ಎಲ್ಲೈತಿ, ಪಾತ್ ಎಲ್ಲೈತಿಲ್ಲ, ಡೋನರ್ ಸೈನಪ್. ಆ ಡೋನರ್ ಸೈನಪ್ನೊಳಗೆ ಡೋನರ್ ಸೈನಪ್ ಅಂತೇಳಿ ಇದೊಂದು ಎಲಿಮೆಂಟ್ ಕಾಲ್ ಆಗೈತಿ. ಇದ್ರ ಮ್ಯಾಗ ನೀವು ಡಬಲ್ ಕ್ಲಿಕ್ ಮಾಡಿದರೆ ಇಲ್ಲಿ ನೋಡ್ರಿ ಡೋನರ್ ಸೈನಪ್ ಹೈಲೈಟ್ ಆಗುತ್ತೆ. ಇದು ಎಲ್ಲಿಂದ ಬಂದೈತಿ, ಕಾಂಪೋನೆಂಟ್ಸ್ ಅಂತ ಫೋಲ್ಡರ್, ಅದರೊಳಗೆ ಡೋನರ್ಸ್ ಅಂತ ಫೋಲ್ಡರ್, ಅದರೊಳಗೆ ಡೋನರ್ ಸೈನಪ್ ಅಂತ ಫೋಲ್ಡರ್. ಅಂದ್ರೆ ವಿಲ್ ಗೋ ಟು ದ ಆ ಫೋಲ್ಡರ್ ಹಂಗೆ ಹೋಗೋಣ. ಸೊ ಇಲ್ಲಿ ನೋಡ್ರಿ, SRCದೊಳಗೆ ಕಾಂಪೋನೆಂಟ್ಸ್ ಅಂತದ, ಡೋನರ್ಸ್ ಅಂತದ, ಇಲ್ಲಿ ನೋಡ್ರಿ ಡೋನರ್ ಸೈನಪ್ ಅಂತದ. ಈ ಪೇಜ್ನೊಳಗೆ ನಾ ಬಂದೆ. ಸೊ ಇಲ್ಲಿ ಏನು ಹಿಟ್ ಆಗಕತ್ತೈತಿ, ಇದನ್ನು ಒಂದು ಸ್ವಲ್ಪ ಅನಲೈಸ್ ಮಾಡ್ಕೊತ ಹೋಗೋಣ. ಯೂಸ್ ನೆವಿಗೇಟ್ ಅಂದರೆ ನಾವು ಬೇರೆ ಪೇಜಿಗೆ ನೆವಿಗೇಟ್ ಮಾಡ್ಬೇಕಂದ್ರೆ ಯೂಸ್ ನೆವಿಗೇಟ್ ಅಂತೇಳಿ ಒಂದು ಪ್ಯಾಕೇಜ್ ತೊಗೋಬೇಕು. ಸೊ ಇದು ಎಲ್ಲಿಂದ ಬಂತು ಯೂಸ್ ನೆವಿಗೇಟ್, ಸೊ ಇದಕ್ಕೆ ಹುಕ್ ಅಂತೀವಿ ನಾವು, ಹುಕ್ ಅಂತ ತೊಗೊಂಡು. ಸೊ ಇಲ್ಲಿ ಹೆಂಗೆ ಮ್ಯಾಗ್ ಯೂಸ್ ಸ್ಟೇಟ್ ಅದಲ್ಲ, ಇದು ಯೂಸ್ ನೆವಿಗೇಟ್ ಇಸ್ ಆಲ್ಸೋ ಹುಕ್. ಓಕೆ, ಇಲ್ಲಿ ಏನು ಮಾಡ್ತೀವಿ, ರಿಯಾಕ್ಟ್ ರೂಟರ್ ಡಾಮ್ನಿಂದ ಪ್ಯಾಕೇಜ್ನಿಂದ ಬಂದೈತಿ. ಇದನ್ನು ಇನ್ಸ್ಟಾಲ್ ಮಾಡ್ಕೊಂಡಲ್ಲೇ ಇದು ಬಂದೈತಿ. ಇಲ್ಲಿಕಂದ್ರೆ ರಿಯಾಕ್ಟ್ ರೂಟರ್ ಡಾಮ್ನಿಂದ ಇದು ಬಂದೈತಿ, ಹೌದ್ರೆ. ಇದನ್ನು ಎಲ್ಲಿ ಯೂಸ್ ಮಾಡ್ಕೊಂಡಿನ, ನೆವಿಗೇಟ್ ಅಂತ ಯೂಸ್ ಮಾಡ್ಕೊಂಡಿನಿ. ಸೊ ಯೂಸ್ ನೆವಿಗೇಟ್ ಅಂತ ಬರ್ದೇನೆ. ಸೊ ಇವು ಇಷ್ಟು ಏನ್ರಿ ಇವು, ದಿಸ್ ಈಸ್ ದ ಡಿಕ್ಲರೇಷನ್ ಆಫ್ ದ ಕಾನ್ಸ್ಟೆಂಟ್. ಇಲ್ಲಿ ಯೂಸ್ ಸ್ಟೇಟ್ ಅನ್ನೋದು ಇಟ್ಸ್ ಆ್ಯನ್ ಹುಕ್, ಹೌದ್ರೆ. ಸೊ ಹುಕ್ಸ್ ಅಂತ ಏನು ಕರಿತೀವಲ್ಲ ಅದರೊಳಗೆ ಯೂಸ್ ಸ್ಟೇಟ್ ಒಂದು. ಇಲ್ಲಿ ಏನಾಗತ್ತಪ್ಪ ಅಂತಂದ್ರೆ ಸಿಂಪಲ್, ಇಲ್ಲಿ ನೋಡ್ರಿ ಯೂಸರ್ ನೇಮ್ ಅಂತದ, ಇಟ್ಸ್ ಅ ಬಿಕಮ್ ಅ ನಲ್. ಫಸ್ಟ್ ಇದರ ಡಿಫಾಲ್ಟ್ ಏನಿರ್ತೈತಿ ರೀ, ಇದರ ಸ್ಟೇಟ್ ನಲ್ ಇರ್ತೈತಿ. ಆಮೇಲೆ ಇದು ಸೆಟ್ ಯೂಸರ್ ನೇಮ್ ಹುಡುಕ್ರಿಪ್ಪ ಎಲ್ಲೈತಿ. ಓಕೆ, ಇದನ್ನು ಕಾಪಿ ಮಾಡ್ಕೋತೇನೆ. ಸೆಟ್ ಯೂಸರ್ ನೇಮ್ ಏನು ಕೆಲಸ ಮಾಡ್ತೈತೆ ನೋಡೋಣ. ಓಕೆ, Ctrl+F ಹೊಡ್ಯಾಕೆ ಬರ್ತೈತಿಲ್ಲ, Ctrl+F ಹೊಡೀರಿ, ಸೀದಾ Ctrl+V ಹೊಡ್ರಿ, ಒಂದು ಸೀದಾ ಇಲ್ಲಿ ಕರ್ಕೊಂಬಂತ. ನಿಮಗೇನು ಗೊತ್ತೈತಿ, HTMLದಾಗ ಇನ್ಪುಟ್ ಕಲ್ತೀವಿ, ಟೈಪ್ ಟೆಕ್ಸ್ಟ್, ಕ್ಲಾಸ್ ನೇಮ್,
ಹೌದ್ರೆ ಇಲ್ಲಿ ನೋಡ್ರಿ ಯೂಸರ್ ನೇಮ್ ಅಂತ ಐತಿಲ್ಲ ಹೌದ್ರೆ. ಸೊ ಇಲ್ಲಿ ಯೂಸರ್ ನೇಮ್ ಏನದ ಇದಂತರೂ ಕಾನ್ಸ್ಟಂಟ್ ವ್ಯಾಲ್ಯೂ ಯೂಸರ್ ನೇಮ್ ಇತ್ತು. ಮುಂದೆ ಏನು ಚೇಂಜ್ ಆಗೈತಿ ಆನ್ ಚೇಂಜ್. ಇಲ್ಲಿ ನೋಡ್ರಿ ಆನ್ ಚೇಂಜ್ ಅಂದ್ರೆ ನೀವು ಏನಾರ ಒಂದು ಟೈಪ್ ಮಾಡಿದ್ಗಳೇನ ಆನ್ ಚೇಂಜ್ ಕಾಲ್ ಆಗುತ್ತೆ ಆ ಟೆಕ್ಸ್ಟ್ ಬಾಕ್ಸ್ನೊಳಗೆ. ಅವಾಗ ಏನಾಗುತ್ತೆ ಸೆಟ್ ಯೂಸರ್ ನೇಮ್ ಅನ್ನೋದು ಅಲ್ಲಿ ಏನು ನೀವು ಮ್ಯಾಗ ಫಂಕ್ಷನ್ ಕ್ರಿಯೇಟ್ ಮಾಡಿರಲ್ಲ ಆ ಫಂಕ್ಷನ್ಗೆ ಕಾಲ್ ಆಗುತ್ತೆ ಇಲ್ಲಿ. ಅಂದ್ರೆ ನೀವು ಏನೋ ಚೇಂಜ್ ಮಾಡೋದು ಟೆಕ್ಸ್ಟ್ ಬಾಕ್ಸ್ನೊಳಗೆ ಚೇಂಜ್ ಮಾಡಿದರೆ ಯಾವ್ದು ಕಾಲ್ ಆಗುತ್ತೆ ಟೆಸ್ಟ್ ಯೂಸರ್ ನೇಮ್ ಅನ್ನೋದು ಕಾಲ್ ಆಗುತ್ತೆ. ಸೊ ಈ ಟೆಸ್ಟ್ ಯೂಸರ್ ನೇಮ್ ಮ್ಯಾಗ ನೋಡಿರಿ. ಸೊ ಅದು ಏನು ಮಾಡುತ್ತೆ ಈ ಡಾಟ್ ಟಾರ್ಗೆಟ್ ವ್ಯಾಲ್ಯೂ. ಸೊ ಯಾವಾಗ ಇದು ಕಾಲ್ ಆಗುತ್ತಲ್ಲ ಸೊ ಇಲ್ಲಿ ಏನಾಗುತ್ತೆ ಸೆಟ್ ಯೂಸರ್ ನೇಮ್ ಮತ್ತು ಇದ್ರಾಗ ಏನಾರ ಅಪ್ಡೇಷನ್ ಮಾಡಿದ್ರೆ ಅದು ಎಲ್ಲಿ ಹೋಗುತ್ತೆ ರೀ ಯೂಸರ್ ನೇಮಿಗೆ ಹೋಗುತ್ತೆ. ಸೊ ದಿಸ್ ಈಸ್ ಕಾಲ್ಡ್ ಅನ್ ಯೂಸ್ ಸ್ಟೇಟ್ ಹುಕ್. ಸೊ ಅಂದ್ರೆ ನೀವು ಟೆಕ್ಸ್ಟ್ ಬಾಕ್ಸ್ನಾಗ ಏನೋ ಕಾಲ್ ಮಾಡಿದ್ರು ಫಸ್ಟ್ ಯಾವುದಕ್ಕೆ ಕಾಲ್ ಆಗುತ್ತೆ ರೀ ಸೆಟ್ ಯೂಸರ್ ನೇಮ್ ಅಲ್ಲಿ ಏನು ಬರ್ದಿರಲ್ಲ ಅದು ಕಾಲ್ ಆಗುತ್ತೆ. ಸೊ ಅಲ್ಲಿ ಏನು ನೀವು ಟೈಪ್ ಮಾಡೋಣ ಅದು ಎದಕ್ಕೆ ಎಫೆಕ್ಟ್ ಆಗುತ್ತೆ ಯೂಸರ್ ನೇಮಿಗೆ ಎಫೆಕ್ಟ್ ಆಗುತ್ತೆ. ಇದನ್ನು ನೀವು ತಿಳ್ಕೊಬೇಕು. ಎಲ್ಲ ಪೇಜ್ನೊಳಗೂ ಇದು ನಾವು ಬರ್ದೀವಿ. ಸೊ ಇದೊಂದು ಎಕ್ಸಾಂಪಲ್ ಸಾಕು. ಈಗ ಫಾರ್ ಎಕ್ಸಾಂಪಲ್ ಇನ್ನೊಂದು ಸೆಟ್ ಪಾಸ್ವರ್ಡ್ ನೀವು ಪಾಸ್ವರ್ಡ್ ಬರ್ದುಗಳೇನು ಎಲ್ಲಿ ಹೋಗುತ್ತೆ ಫಸ್ಟ್ ಸೆಟ್ ಪಾಸ್ವರ್ಡ್ ಕಾಲ್ ಆಗುತ್ತೆ. ಇದು ನೋಡಿರಿ ಕಂಟ್ರೋಲ್ ಎಫ್ ಹೊಡೀರಿ ಸೆಟ್ ಪಾಸ್ವರ್ಡ್ ನೋಡಿರಿ. ಸೆಟ್ ಪಾಸ್ವರ್ಡ್ನೊಳಗೆ ನೋಡಿರಿ ಆನ್ ಚೇಂಜ್ ಇಲ್ಲಿ ಏನೈತಿ ಟೈಪ್ ಟೆಕ್ಸ್ಟ್ ಅಂತದ ಯು ಕ್ಯಾನ್ ಮೇಕ್ ಇಟ್ ಆಸ್ ಅ ಪಾಸ್ವರ್ಡ್ ಅಂತಲೂ ಚೇಂಜ್ ಮಾಡ್ರಿ ನಡೀತೈತಿ. ಓಕೆ ಸೊ ಇಲ್ಲಿ ಏನಾಗೈತಿ ಯೂಸರ್ ನೇಮ್ ಸಾರಿ ಪಾಸ್ವರ್ಡ್ ಒಂದು ನಿಮಿಷ ದರ್ ಇಸ್ ಸಮಥಿಂಗ್ ರಾಂಗ್ ಅಂತ ಅನ್ಸುತ್ತೆ ನನಗೆ. ಓಕೆ ಇಲ್ಲಿ ಕೆಳ ಬಂದತ್ತಲ್ಲ ಸೆಟ್ ಪಾಸ್ವರ್ಡ್ ಅಂತ ನೋಡಿರಿ ಈ ಸೆಟ್ ಪಾಸ್ವರ್ಡ್ ಬಂದೈತಿ. ಸೊ ನಿಮಗೆ ಏನು ಅನಿಸೈತಿ ಇಲ್ಲಿ ಪಾಸ್ವರ್ಡ್ ನೀವು ಏನಾರು ಹಾಕಿದ್ಗಳೇನು ಏನಾಕೈತಿ ಆನ್ ಚೇಂಜ್ ಬರ್ತೈತಿ. ಸೊ ಇದ್ರೊಳಗೆ ಆನ್ ಚೇಂಜ್ ಯಾವ್ದುಗಳೇನು ಎದಕ್ಕೆ ಸ್ಟೋರ್ ಆಗುತ್ತೆ ರೀ ಪಾಸ್ವರ್ಡಿಗೆ ಸ್ಟೋರ್ ಆಗುತ್ತೆ. ಯಾಕಂದ್ರೆ ವ್ಯಾಲ್ಯೂ ಏನೈತಿ ಪಾಸ್ವರ್ಡ್. ಇಲ್ಲಿ ಏನಾರ ಚೇಂಜ್ ಆತಪ್ಪ ಅಂತಂದ್ರೆ ಇಟ್ ವಿಲ್ ಬಿ ಡೈರೆಕ್ಟ್ಲಿ ಎಫೆಕ್ಟ್ ಅದ ಹುಕ್ಸ್ ಅದನ್ನು ಮೇಂಟೈನ್ ಮಾಡ್ತೈತಿ. ಇಲ್ಲಿ ನಾ ಕೆಳಗೆ ಮ್ಯಾಕ್ಸಿಮಮ್ ಲೆಂತ್ 30 ಅಂತ ಬರ್ದೀನಿ. ನಿಮ್ಗೆ ಇದನ್ನು ಕೇಳ್ತಾರೆ ಮ್ಯಾಕ್ಸಿಮಮ್ ಲೆಂತ್ 20ಕ್ಕೆ ಸೆಟ್ ಮಾಡು 8ಕ್ಕೆ ಸೆಟ್ ಮಾಡು ಅಂಥೇಳಿ ಕೇಳಿದ್ರೆ ನೀವು ಎಲ್ಲಿ ಬರ್ಬೇಕು ಈ ಪೇಜಿಗೆ ಬರ್ಬೇಕು. ಆ ಪೇಜಿಗೆ ಬಂದಾಗ ಏನು ಮಾಡ್ಬೇಕು ನೀವು ಇದನ್ನು ನಾನು ಐ ವಿಲ್ ಮೇಕ್ ಇಟ್ ಇಸ್ 8. ಓಕೆ ನೋಡೋಣ ಹೆಂಗೆ ಚೇಂಜ್ ಆಗುತ್ತೆ. ಓಕೆ ಇದು ಪಾಸ್ವರ್ಡದು 8 ಸೆಟ್ ಮಾಡೀನಿ. ಸೊ ನೋಡಿರಿ ಇಲ್ಲಿ ಪಾಸ್ವರ್ಡಿಗೆ ಬಂದೆ 8 ನಾನು ಕ್ಯಾರೆಕ್ಟರ್ ಹೊಡಿತೀನಿ 1 2 3 4 5 6 7 8 9 ನೋಡಿ ಮುಂದೆ ತೊಗೊಳೋವಲ್ಲ 8ಗೆ ಅದನ್ನು ನಿಂತು ಬರ್ತೈತೆ. ಓಕೆ ಸೊ ಹಿಂಗೆ ನೀವು ಮ್ಯಾಕ್ಸಿಮಮ್ ಇದನ್ನು ನೀವು ಸೆಟ್ ಮಾಡ್ಬೇಕು. ಸೊ ಮ್ಯಾಕ್ಸಿಮಮ್ ಅಂತಂದ್ರೆ ಗೊತ್ತಾದಲ್ಲ ಎಲ್ಲೆಲ್ಲಿ ಟೆಕ್ಸ್ಟ್ ಅಂತ ಇರ್ತೈತಲ್ಲ ಅಲ್ಲೆಲ್ಲಿ ಮ್ಯಾಕ್ಸಿಮಮ್ ಲೆಂತ್ ಹೆಂಗೆ ಸೆಟ್ ಮಾಡೋದು. ಸೊ ಹಿಯರ್ ಐ ಆಮ್ ಶೋನ್ ಇಲ್ಲಿ ನೋಡಿ ಮ್ಯಾಕ್ಸಿಮಮ್ ಲೆಂತ್ ಆ ಇನ್ಪುಟ್ ಟೆಕ್ಸ್ಟ್ನೊಳಗೆ ಮ್ಯಾಕ್ಸಿಮಮ್ ಲೆಂತ್ 8 ಅಂತ ಮಾಡಿಬಿಟ್ರೆ ಮುಗಿದೋದು. ಸೊ ದಿಸ್ ಈಸ್ ದ ಒನ್ ಟೈಪ್ ಆಫ್ ವ್ಯಾಲಿಡೇಷನ್. ಓಕೆ ನೆಕ್ಸ್ಟ್ ಇದನ್ನು ಹಾಕ್ಕೊಂತ ಹೋಗೋಣ. ನೆಕ್ಸ್ಟ್ ಇನ್ನೊಂದು ಇಲ್ಲಿ ಸೈನಪ್ ಪೇಜ್ನೊಳಗೆ ಮತ್ತೊಂದು ಏನು ಈ ಬಟನ್ ಕಾಲ್ ಆದ್ಗಳೇನು ಏನು ಆಕೈತಿ ಇದನ್ನು ನೋಡ್ಕೊಂಬಿಡೋದು. ಸೊ ಇಲ್ಲಿ ಸೈನಪ್ ಪೇಜಿಗೆ ಬಂದೆ. ಸೊ ಸೈನಪ್ ಪೇಜ್ನೊಳಗೆ ನೋಡಿರಿ ಈ ಬಟನ್ ಎಲ್ಲೈತಿ ಬಟನ್ ವೇರ್ ಇಸ್ ದ್ಯಾಟ್ ಬಟನ್ ಇಲ್ಲಿ ಬಟನ್ ಐತಿ ನೋಡಿರಿ. ಈ ಬಟನ್ ಒಳಗೆ ಓಕೆ ಸಬ್ಮಿಟ್ ಟೈಪ್ ಸಬ್ಮಿಟ್ ಅದ ಅಂದ್ರೆ ಬೈ ಡಿಫಾಲ್ಟ್ ಇದು ಸಬ್ಮಿಟ್ ಆದಗಳು ಏನು ಮಾಡ್ಬೇಕಂತ ಹೇಳಿ ಹೇಳ್ತಾರೆ. ಇಲ್ಲಿ ವಿಲ್ ಗೋ ಫಾರ್ ಆನ್ ಸಬ್ಮಿಟ್. ಇಲ್ಲಿ ನೋಡಿರಿ ಹ್ಯಾಂಡಲ್ ಸಬ್ಮಿಟ್ ಅಂತ ಐತಿಲ್ಲ ಇಲ್ಲಿ ಹ್ಯಾಂಡಲ್ ಸಬ್ಮಿಟ್ನೊಳಗೆ ಏನು ಬರ್ದಾರ ಓಕೆ ಇಷ್ಟು ಫಾರ್ಮ್ ಡೇಟಾ ತೊಗೊಂಡಾರ. ಓಕೆ ಫಾರ್ಮ್ ಡೇಟಾದೊಳಗೆ ನೀವು ಎಲ್ಲ ಅಪೆಂಡ್ ಮಾಡಿಬಿಟ್ರೆ ಅದನ್ನು ಏನು ನಿಮ್ದು ರೋಲ್ ಯೂಸರ್ ನೇಮ್ ಪಾಸ್ವರ್ಡ್ ಅದ್ರೊಳಗೆ ಏನೇನು ಹಾಕ್ತೀರ ಎಲ್ಲ ಹಾಕಿರಿ. ಈಗ ತಿಳ್ಕೊಬೇಕಾಗಿದ್ದು ಯಾವ್ದು ಸರ್ ಇದು ಮುಂದೆ ಎಲ್ಲಿಗೆ ಹೋಗ್ತೈತಿ. ಸೊ ಇದು ನೋಡಿರಿ ಇದು ಎಲ್ಲಿಗೆ ಹೋಗ್ತೈತಿಪ್ಪ ಅಂತಂದ್ರೆ HTTP ಲೋಕಲ್ ಹೋಸ್ಟ್ 5000 ನಿಮ್ಗೆ ಗೊತ್ತೈತಿ ನಮ್ಮ ಸರ್ವರ್ 5000 ಅನ್ನಕೈತಿ. ಮುಂದೆ ಎಲ್ಲಿಗೆ ಹೋಗ್ತೈತಿ API ಸೈನಪ್ ಇದನ್ನ ಇಷ್ಟೇ ಕಾಪಿ ಮಾಡ್ಕೊರಿ API ಸೈನಪ್ ಇದನ್ನು ಇಷ್ಟೇ ಕಾಪಿ ಮಾಡಿಕೊಂಡು ಸರ್ವರ್ಗೆ ಬರೋಣ. ಓಕೆ ಸೊ API ಸೈನಪ್ ಕಾಪಿ. ಸೊ ಐ ವಿಲ್ ಗೋ ಫಾರ್ ಅ ಸರ್ವರ್ ಹೌದ್ರೆ. ಸೊ ಅವು API ಕಾಪಿ ಮಾಡಿಕೊಂಡು ಸೀದಾ ಸರ್ವರ್ಗೆ ಬರ್ರಿ. ಸರ್ವರ್ ಎಲ್ಲೈತಿ index.mjs ಐತಿ. ಸೊ API ಎಲ್ಲಿ ಬರಾಕತ್ತೈತಿ ನೋಡೋಣ. ಸೊ ಕಂಟ್ರೋಲ್ ಎಫ್. ಸೊ API ಇಸ್ ದ ಇಲ್ಲಿ ನೋಡಿರಿ API ಇಲ್ಲೈತಿ ನೋಡಿ ಇಲ್ಲಿ ಯೂಸ್ API ಅಂತ ಐತಿಲ್ಲ ಯೂಸ್ API ಎಲ್ಲಿಗೆ ಹೋಗೈತಿ ರೌಟ್ಸ್ನೊಳಗೆ ಐತಿ ನೋಡಿರಿ. ಇಲ್ಲಿ ರೌಟ್ಸ್ ಎಲ್ಲಿಂದ ಬರಾಕತ್ತೈತಿ ರೌಟ್ಸ್ ಫೋಲ್ಡರ್ನೊಳಗಿಂದ ರೌಟ್ಸ್ MJS ಅಂತ ಬರಾಕತ್ತೈತಿ ಹೌದ್ರೆ. ಸೊ ಅಂದ್ರೆ ರೌಟ್ಸ್ ಫೋಲ್ಡಿಗೆ ಹೋಗೋನು ರೌಟ್ಸ್ನೊಳಗೆ ಏನೈತಿ ರೌಟ್ಸ್ MJS. ಓಕೆ ಇಲ್ಲಿಂದ ಏನು ಬಂತು ರೀ API ಅಂತಂದ್ರು ಇಲ್ಲಿ ತನಕ ಬಂತು ಇಲ್ಲಿ ತನಕ ಬಂತು ಸರ್ವರ್ನಿಂದ ಮುಂದೆ ಇದಕ್ಕೆ ಹೋಗ್ಬೇಕಲ್ಲ ಯಾವುದದು. ಸೊ ಇಲ್ಲಿ ಇನ್ನೊಂದು ಸಲ ಚೆಕ್ ಮಾಡಿಬಿಡೋಣ ಸರ್ವರ್ನಿಂದ ಇಲ್ಲಿಗೆ ಹೋಗ್ಬೇಕ್ರೆ API ಕಂತೂ ಬಂತು ಅಂದರೆ index.mjs ತನಕ ಬಂತು ಮುಂದೆ ಸೈನಪ್ಪಿಗೆ ಹೋಗ್ಬೇಕಲ್ಲ.
ಸೊ ಐ ಹ್ಯಾವ್ ಟು ಚೆಕ್ ದ ಸೈನ್ ಅಪ್. ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕ್ರಿ, ಎ ಪಿ ಐ ಇಲ್ಲಿಗೆ ಬಂತು. ಇದು ಎಲ್ಲಿಂದ ಬಂದೈತಿ? ರೌಟರ್ಸ್ನಿಂದ ಬಂದೈತಿ. ರೌಟ್ರ್ ಎಲ್ಲೈತಿ? ರೌಟರ್ಸ್ ಫೋಲ್ಡರ್ನೊಳಗೆ ರೌಟರ್ ಡಾಟ್ ಎಮ್ ಜಿ ಎಸ್ ಅಂತದ. ಇಲ್ಲಿ ರೌಟರ್ನೊಳಗೆ ಬಂದ್ರಿ, ಮುಂದೆ ಎಲ್ಲೈತ್ರಿ? ಸೈನ್ ಅಪ್ ಇಲ್ರಿ ಅದು. ಸೊ ಇಲ್ಲಿ ಗೋ ಫಾರ್ ಅ ಸೈನ್ ಅಪ್. ಸೈನ್ ಅಪ್ ಎಲ್ಲಿಂದ ಬಂದೈತಿ? ಸೊ ಇಲ್ಲಿ ನೋಡ್ರಿ, ಸೈನ್ ಅಪ್ ಇವು ಇಷ್ಟು ಎಲ್ಲಿಂದ ಬಂದವ? ಕಂಟ್ರೋಲರ್ಸ್ನೊಳಗೆ ಯೂಸರ್ಸ್ ಡಾಟ್ ಎಮ್ ಜಿ ಎಸ್ ಅಂತದ, ಅಲ್ಲಿಂದ ಬಂದೈತಿ. ಅಂದ್ರೆ ನಿಮ್ಗೆ ಲಾಸ್ಟ್ ಎಲ್ಲಿಗೆ ಹೋಗ್ಬೇಕ್ರಿ? ಗೋ ಫಾರ್ ಅ ಕಂಟ್ರೋಲರ್ಸ್, ಅಲ್ಲಿ ಯೂಸರ್ಸ್ ಡಾಟ್ ಎಮ್ ಜೆ ಎಸ್. ಈ ಯೂಸರ್ಸ್ ಡಾಟ್ ಎಮ್ ಜೆ ಎಸ್ನೊಳಗೆ ಯಾವುದ್ರಿ? ಸೈನ್ ಅಪ್ ಅಂತ ಐತಿಲ್ಲ. ಸೈನ್ ಅಪ್ ಎಲ್ಲಿ ಕಾಲ್ ಮಾಡತ್ತೀನಿ? ಸೈನ್ ಅಪ್. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಸೈನ್ ಅಪ್ ಪೇಜ್ನೊಳಗೆ ಸೈನ್ ಅಪ್ ಅಂತ ಐತಿಲ್ಲ. ಸೊ ಈ ಸೈನ್ ಅಪ್ ತೊಗೊಂಬಂದು ಎಲ್ಲಿಂದ ಬರಾಕತ್ತೈತಿ ಈ ಸೈನ್ ಅಪ್? ಸೊ ಇಟ್ ಈಸ್ ಇಂಪೋರ್ಟ್. ನೋಡ್ರಿ, ಇಂಪೋರ್ಟ್ ಇಲ್ಲಿ ಇಂಪೋರ್ಟ್ ಅದ ಫ್ರಾಮ್. ಲಾಸ್ಟಿಗೆ ನೋಡ್ರಿ, ಫ್ರಾಮ್ ಎಲ್ಲದ ನಾ ಹೇಳಿದೆ, ಒಂದು ಸ್ಲ್ಯಾಶ್ ಹೊಡೆದು ಒಂದು ವರ್ಡ್ ಬರ್ದಿದ್ದಾರೆ ಅಂದ್ರೆ ಅದು ಫೋಲ್ಡರ್ ನೇಮ್. ಕಂಟ್ರೋಲ್ಸ್ನೊಳಗೆ ಯೂಸರ್ ಕಂಟ್ರೋಲ್. ನೀವೇನಿಲ್ಲ, ಸೀದಾ ಇದನ್ನು ಕಾಪಿ ಮಾಡ್ಕೊಂಬರ್ರಿ. ಸೈನ್ ಅಪ್ ಅಂತ ಐತಿಲ್ಲ, ಇಲ್ಲಿ ಐತಿಲ್ಲ ರೀ ಸೈನ್ ಅಪ್, ಇದನ್ನು ಕಾಪಿ ಮಾಡ್ಕೊಂಬರ್ರಿ. ನಿಮಗೆ ಗೊತ್ತಾಗೈತಿ. ಕಂಟ್ರೋಲರ್ಸ್ನೊಳಗೆ ಯೂಸರ್ ಕಂಟ್ರೋಲ್ ಅಂತದ, ಇಲ್ಲಿ ತಂದು ಪೇಸ್ಟ್ ಮಾಡಿಬಿಡ್ರಿ. ನೀವು ಏನು ಹುಡ್ಕಾಡಕ್ಕೆ ಹೋಗ್ಬೇಡ್ರಿ, ಸೀದಾ ಸೈನ್ ಅಪ್ ಪೇಜಿಗೆ ಬಂತು. ಇದು ಲಾಸ್ಟ್ ಪೇಜ್ ಇದೆ ಅಷ್ಟೇ. ಹೌದ್ರೆ, ಈ ಸೈನ್ ಅಪ್ ಪೇಜ್ನೊಳಗೆ ಇಲ್ಲಿ ಫೋಟೋ ಅಪ್ಲೋಡ್ ಆಕೈತಿ. ಹೌದ್ರೆ, ಸೊ ಆಮೇಲೆ ಇವೆಲ್ಲ ನಲ್ ಅದಾವಿಲ್ಲೋ ಅದ್ರ ಚೆಕ್ ಆಕೈತಿ. ಓಕೆ, ಸೊ ಇಲ್ಲಿ ನೋಡಿರಿ, ರಿಕ್ವೆಸ್ಟ್ ಡಾಟ್ ಬಾಡಿ, ಅಲ್ಲಿ ಯೂಸರ್ ನೇಮ್, ಪಾಸ್ವರ್ಡ್ ಮತ್ತು ರೂಲ್. ಇಲ್ಲಿಂದ ನೀವು ಎಲ್ಲಿಂದ ಕಳಿಸಿರಿ ನೋಡಿರಿ. ಸೊ ಕ್ಲೈಂಟಿಗೆ ಬರ್ಬೇಕಾ? ಕ್ಲೈಂಟಿಗೆ ಬಂದು ನೋಡಿರಿ, ಯೂಸರ್ ನೇಮ್, ಪಾಸ್ವರ್ಡ್, ರೂಲ್ ಅಂತ ಕಳಿಸಿರಲ್ಲ. ಇಲ್ಲಿ ಪೋಸ್ಟ್ ಮಾಡಿರ್ತೀರಿ, ಫಾರ್ಮ್ ಡಾಟ್ ಪೋಸ್ಟ್. ಹೌದಾ? ಬಾಡಿ ಫಾರ್ಮ್ ಡೇಟಾ. ಈ ವಾಟ್ ಈಸ್ ದಿಸ್ ಫಾರ್ಮ್ ಡೇಟಾ? ಇದು ಫಾರ್ಮ್ ಡೇಟಾದೊಳಗೆ ಏನೇನು ಅಪೆಂಡ್ ಆಗ್ಯಾವ? ಯೂಸರ್ ನೇಮ್, ಪಾಸ್ವರ್ಡ್, ರೂಲ್ ಮತ್ತು ಫೋಟೋ. ಸೊ ಇವೆಲ್ಲ ಕ್ಲೈಂಟಿಂದ ಯಾಕಡೆ ಬಂದು ಆ್ಯಪ್ ಡಾಟ್ ಎಲ್ಲಿಗೆ ಬಂತು? ಆ್ಯಪ್ ಅಂದ್ರೆ ಇಂಡೆಕ್ಸ್ನೊಳಗೈತಿ, ಸೈನ್ ಅಪ್ ಅಂದ್ರೆ ಮುಂದೆ ರೌಟರ್ನೊಳಗೈತಿ. ಇದನ್ನ ಹೆಂಗೆ ಚೆಕ್ ಮಾಡಿದ್ರೆ ಐ ವಿಲ್ ರಿಪೀಟ್ ಇಟ್. ಇದು ಎ ಪಿ ಐ ಕಾಲ್ ಮಾಡ್ಕೊಂಬರ್ರಿ. ಇದನ್ನ ಇಷ್ಟ ತೊಗೊಂಬರ್ರಿ. ಎ ಪಿ ಐ ಫಸ್ಟ್ ಎ ಪಿ ಐಗೆ ಹೋಗೋಣ. ಸೊ ಎ ಪಿ ಐ ನೋಡ್ ಸರ್ವರಿಗೆ ಬರ್ಬೇಕು. ನೋಡ್ ಸರ್ವರಿಗೆ ಬಂದು ಇಂಡೆಕ್ಸ್ನೊಳಗೆ ಸೊ ಏನು ಹುಡುಕ್ಯಾಡ್ರಿ? ಫಸ್ಟ್ ಎ ಪಿ ಐ ಅಂತಂದ್ರೆ ಎಲ್ಲೈತಿ ಹುಡುಕ್ಯಾಡ್ರಿ. ಸೊ ಹುಡುಕ್ಯಾಡೋ ಕಲಿಬೇಕಿಲ್ಲ ಒಟ್ಟು. ಓಕೆ, ಸೊ ಎ ಪಿ ಐ ಸಿಕ್ತು. ಎ ಪಿ ಐ ಎಲ್ಲಿಂದ ಬಂದೈತಿ? ರೌಟರ್ಸ್ನಿಂದ ಬಂದೈತಿ. ರೌಟರ್ ಎಲ್ಲಿಂದ ಬಂದೈತಿ ಅಂತ ಹುಡುಕ್ಯಾಡ್ರಿ. ಸೊ ಅಲ್ಲಿ ಕಾಪಿ ದಿಸ್ ರೌಟರ್ ಆ್ಯಂಡ್ ಪೇಸ್ಟ್. ಇಲ್ಲಿ ರೌಟರ್ಸ್ ಎಲ್ಲಿಂದ ಬಂದೈತಿ? ರೌಟ್ಸ್. ಈ ರೌಟ್ಸ್ ಅನ್ನೋ ಫೋಲ್ಡರ್ನಿಂದ ರೌಟ್ಸ್ ಡಾಟ್ ಎಮ್ ಜಿ ಎಸ್ ಅಂತದ. ಗೋ ಫಾರ್ ಅ ರೌಟ್ಸ್ ಫೋಲ್ಡರ್ನೊಳಗೆ ರೌಟ್ ಡಾಟ್ ಎಮ್ ಜಿ ಎಫ್. ನಿಮಗೆ ಬೇಕಾಗೈತಿ ಏನ್ರಿ? ಸೈನ್ ಅಪ್. ಹೌದ್ರೆ, ಸೈನ್ ಅಪ್ ಅಲ್ಲಿಂದ ಎ ಪಿ ಆದ್ಮೇಲೆ ಸೈನ್ ಅಪ್ ಇಲ್ಲಿ ಬಂತು. ಮುಂದೆ ನಿಮಗೆ ಬೇಕಾಗೈತಿ ಏನೋ ಸೈನ್ ಅಪ್. ಈ ಸೈನ್ ಅಪ್ ಎಲ್ಲಿಂದ ಬಂದೈತಿ ಹುಡುಕ್ರಿ. ಸೊ ಈ ಸೈನ್ ಅಪ್ ಇಂಪೋರ್ಟ್ ಆಗಕತ್ತೈತಿ. ಎಲ್ಲಿಂದ? ಸೊ ಎಲ್ಲಿಂದ ಇಂಪೋರ್ಟ್ ಆಗತೈತಿ ನೋಡಿರಿ? ಕಂಟ್ರೋಲ್ಸ್ನಿಂದ ಯೂಸರ್ಸ್ ಡಾಟ್ ಎಮ್ ಜಿ ಎಸ್. ಹೌದ್ರೆ, ನೀವು ಒಂದಿಷ್ಟು ಮಂದಿ ಅಲ್ಲೇ ಇದ್ರೊಳಗೆ ಬರೀತಾರೆ, ಅದನ್ನು ನಡಿತೈತಿ. ಹೌದ್ರೆ, ಸೊ ಕಂಟ್ರೋಲರ್ಸಿಗೆ ಹೋಗಿ ಇದನ್ನು ಏನು ಮಾಡಿರಿ? ಸೊ ರೈಟ್ ಕ್ಲಿಕ್, ಸೊ ಕಂಟ್ರೋಲ್ ಎಫ್ ಹೊಡೆದು ಸೈನ್ ಅಪ್ ಅಂತ ಹೊಡೆದ್ರೆ ಸೀದಾ ಸೈನ್ ಅಪ್ ಇಲ್ಲಿ ಏನು ಕೆಲಸ ಆಕೈತೆ ಅಂತ ತೋರಿಸ್ಕೊತಾ ಹೋಗೈತಿ. ಸೊ ಇದನ್ನು ಕೋಡ್ ಅನಲೈಸ್ ಮಾಡಿಬಿಟ್ರೆ ನಿಮ್ಗೆ ಗೊತ್ತಾಗೈತೆ. ನೋಡಿರಿ, ಇಲ್ಲಿ ಇನ್ಸರ್ಟ್ ಇಂಟು ಯೂಸರ್ಸ್ ಅಂತ ಬರೆದ್ಬಿಟ್ಟಿನ. ಏನು ಬರ್ತೀನಿ? ಇನ್ಸರ್ಟ್ ಇಂಟು ಯೂಸರ್ಸ್. ಇನ್ನು ರಿಕ್ವೆಸ್ಟ್ ಬಾಡಿ ನಾ ಹೇಳಿದೆ, ಅಲ್ಲಿಂದ ಕ್ಲೈಂಟಿಂದ ಬಂದ ಬಾಡಿ ಎಲ್ಲಿ ಬಂದಿರ್ತೈತಿ? ರಿಕ್ವೆಸ್ಟ್ ಬಾಡಿದೊಳಗೆ ಇರ್ತೈತಿ. ಅವೆಲ್ಲ ಎಲ್ಲಿ ಕಾಪಿ ಹಾಕೋ? ಯೂಸರ್ ನೇಮ್, ಪಾಸ್ವರ್ಡ್ ಮತ್ತು ರೂಲ್ನೊಳಗೆ ಕಾಪಿ ಹಾಕವ. ಮುಂದೆ ಏನಾಕೈತಿ ಇಲ್ಲಿ ಇನ್ಸರ್ಟ್. ನೋಡಿರಿ, ಇನ್ಸರ್ಟ್ ಕೊರಿ ಎಲ್ಲಿ ಬರ್ದೇನೆ ಹಿಂಗೆ ಚೆಕ್ ಮಾಡ್ಕೊತ ಹೋಗ್ಬೇಕು. ಇನ್ಸರ್ಟ್ ಇಂಟು ಯೂಸರ್ಸ್. ನಾ ಭಾಳ ಕಡೆ ಕೋಡ್ನೊಳಗೆ ಕಂಟ್ರೋಲ್ಸ್ ಅಂತ ಯೂಸ್ ಮಾಡಿರ್ತೀವಿ. ಅದರೊಳಗೆ ಬಂದು ನೀವು ಇನ್ಸರ್ಟ್ ಕ್ವೆರಿ ನೋಡ್ಕೊಂಡ್ಬಿಟ್ರೆ ಸಾಕು. ನೋಡಿರಿ, ಇನ್ಸರ್ಟ್ ಇಂಟು ಯೂಸರ್ಸ್ ಟೇಬಲ್ ಎಲ್ಲೈತಿ? MySQL ಒಳಗೆ. ನಿಮಗೆ ಇದನ್ನು ಗೊತ್ತಿರ್ಬೇಕು ನೋಡಿರಿ, ಬ್ಲಡ್ನೊಳಗೆ MySQL. ಬ್ಲಡ್ ಎಲ್ಲಿ ಬರ್ದಿರಿ? ಡಾಟಾಬೇಸ್ ಕನೆಕ್ಷನ್ ಒಳಗೆ ಬರ್ದಿರಿ. ಅಂದ್ರೆ ಇಲ್ಲಿಗೆ ಬಂದಿತ್ತು, ಆಮೇಲೆ ಎಲ್ಲಿಗೆ ಬಂತು? ಇಲ್ಲಿಗೆ ಬಂತು. ಇಲ್ಲಿ ಏನಾತ? ಇನ್ಸರ್ಟ್ ಆತ. ಸೊ ದಿಸ್ ಈಸ್ ಹೌ ಟು ಇನ್ಸರ್ಟ್ ದ ಥಿಂಗ್ಸ್. ನಿಮಗೆ ಗೊತ್ತಾಕೈತಿ. ಸೊ ನಾವೊಂದು ಇನ್ಸರ್ಟ್ ಮಾಡಿ ನೋಡೋಣ ಈಗ. ಸೊ ಐ ವಿಲ್ ಗೋ ಫಾರ್ ಅ ಜಾನ್. ಹೌದ್ರೆ, ಪಾಸ್ವರ್ಡ್ ನಿಮಗೆ ಹೇಳೀನಿ. ಎಂಟ್ರ್ ಮ್ಯಾಗ್ ತೊಗೊಳಂಗಿಲ್ಲ, ಯಾಕಂದ್ರೆ ಮ್ಯಾಕ್ಸಿಮಮ್ ಸೆಟ್ ಮಾಡೋದು ತೋರಿಸೀನಿ. ನೀವು ಹಿಂಗೆ ಮ್ಯಾಕ್ಸಿಮಮ್ ಸೆಟ್ ಮಾಡೋದು ತಿಳ್ಕೊಂಬಿಡ್ರಿ. ಸೊ ಐ ವಿಲ್ ಸೇ ತ್ರಿಬಲಸ್. ಓಕೆ, ಸೊ ಅವ್ನದು ರೂಲ್ ನೋಡಿರಿ, ಇವಾಗ ಬ್ಲಡ್ ಡೋನರ್ ಅದಾನೋ ಏನದಾನೋ ಅವ್ನದು ರೂಲ್ ನೀವು ಚೆಕ್ ಮಾಡ್ಬೇಕು. ಸೊ ಅವನೊಂದು ಫೋಟೋ. ಓಕೆ, ಸೊ ಐ ವಿಲ್ ಗೋ ಫಾರ್ ಪಿಕ್ಚರ್ಸ್. ಎಲ್ಲೈತ್ರಿ ಪಿಕ್ಚರ್ಸ್? ಐ ವಿಲ್ ಗೋ ಫಾರ್ ಪಿಕ್ಚರ್ಸ್. ಸೊ ಗೋ ಫಾರ್ ಪರ್ಸನಲ್ ಕೊಡ್ತೀನಿ. ಸೊ ನಂದ ಒಂದು ಅಪ್ಲೋಡ್ ಮಾಡಿಬಿಡ್ತೀನಿ. ಓಕೆ, ಸೊ ಸೈನ್ ಅಪ್. ಸೈನ್ ಅಪ್ ಆದ್ಮೇಲೆ ಎಲ್ಲಿ ಬಂದ್ರಿ? ಡೋನರ್ ಲಾಗಿನ್ ಪೇಜ್.
ಆದರೆ ನೀವು ಹಿಂಗನೂ ಕಂಡುಹಿಡೀರಿ. ಡೋನರ್ ಲಾಗಿನ್ ಪೇಜ್ ಸಿಂಪಲ್ ಕಾಪಿ ಹೊಡೀರಿ, ಆ್ಯಪ್ ಡಾಟ್ ಜೆ ಎಸ್ ನೆನ್ಪಿಟ್ಕೋಬೇಕು. ಏನೇ ನೀವು ರಿಯಾಕ್ಟ್ನೊಳಗೆ ಚೇಂಜ್ ಮಾಡೋದಿರ್ತಾರೆ ಆ್ಯಪ್ ಡಾಟ್ ಜೆ ಎಸ್ ಚೆಕ್ ಮಾಡೋಂಗಿತ್ತಂದ್ರೆ ಇಲ್ಲಿ ಬಂದು ಕಂಟ್ರೋಲ್ ಎಫ್ ಅಗೇನ್ ಎಲ್ಲ ಕ್ಲಿಯರ್ ಮಾಡ್ಕೊರಿ. ಸೊ ಇಲ್ಲಿ ನೋಡಿರಿ ಡೋನರ್ ಬಂತು ನೋಡಿರಿ, ಆದರೆ ಡೋನರ್ ಲಾಗಿನ್ ಎಲಿಮೆಂಟೇ ಲಾಗಿನ್ ಎಲಿಮೆಂಟೇ ಈ ಲಾಗಿನ್ ಎಲಿಮೆಂಟೇ ಇದನ್ನು ಡಬಲ್ ಕ್ಲಿಕ್ ಮಾಡಿ ಇಲ್ಲಿ ಮ್ಯಾಗ ಹೋಗಿ ನೋಡಿಬಿಡ್ರಿ ಅದನ್ನು ಹೈಲೈಟ್ ಆಗಿರ್ತೈತಿ. ಯಾಕೆ ಇದು ಎಲ್ಲೈತಿ ಕಾಂಪೋನೆಂಟ್ಸ್ನೊಳಗೆ, ಸೊ ಡೋನರ್ಸ್ನೊಳಗೆ ಡೋನರ್ ಲಾಗಿನ್ದೊಳಗೆ ಐತಿ. ಸೊ ನೀವೇನು ಮಾಡ್ಬೇಕು, ಡೋನರ್ ಲಾಗಿನ್ ಬಂದು ನೀವು ಎಲ್ಲೆಲ್ಲಿ ಎ ಪಿ ಐ ಫಸ್ಟ್ ಚೆಕ್ ಮಾಡೋದು ಎ ಪಿ ಐ ಇದು ಎಲ್ಲಿಂದ ಬರಕತ್ತೈತಿ ಅವೆಲ್ಲ ಇನ್ನೊಂದು ಸಲ ಹೇಳ್ಬಿಡ್ತೀನಿ ನಿಮಗೆ ಎ ಪಿ ಐ. ಓಕೆ, ಸೊ ನೋಡಿರಿ ಫೆಚ್ ಎ ಪಿ ಐ ನೋಡಿರಿ, ಎ ಪಿ ಐದೊಳಗೆ ಸೈನ್ ಇನ್ ಅಂತದ. ಈಗ ಏನು ಮಾಡಬೇಕು, ಎ ಪಿ ಐ ಅಂದ್ರೆ ಸರ್ವರ್ ಸೈಡ್ ಹೋಗ್ತೈತಿ ಹೌದ್ರೆ. ಸೊ ಗೋ ಟು ದ ಸರ್ವರ್ ಸೈಡ್, ಇಲ್ಲಿಗೆ ಬಂದನ. ಸೊ ಫಸ್ಟ್ ಎಲ್ಲಿ ಇಂಡೆಕ್ಸ್ನೊಳಗೆ, ಸೊ ಫಸ್ಟ್ ಏನು ಕಂಡು ಹಿಡಿಬೇಕು ಎ ಪಿ ಐ. ಸೊ ಎ ಪಿ ಐ ಓಕೆ, ಎ ಪಿ ಐ ಎಲ್ಲಿಂದ ಬರಕತ್ತೈತಿ ರೌಟ್ಸಿಂದ. ಸೊ ಗೋ ಫಾರ್ ರೌಟ್ಸ್. ಓಕೆ, ರೌಟ್ಸ್ ಎಲ್ಲಿಂದ ಬರಕತ್ತೈತಿ ರೌಟ್ಸ್ ಅಂತ ಫೋಲ್ಡರ್ ಐತಿ, ಅಲ್ಲಿ ರೌಟರ್ಸ್ ಎಮ್ ಜಿ ಎಸ್ ಅಂತದ. ಅಲ್ಲಿ ಗೋ ಫಾರ್ ರೌಟ್ಸ್ನೊಳಗೆ ಈ ಫೋಲ್ಡರ್ನೊಳಗೆ ರೌಟ್ಸ್ ಎಮ್ ಜಿ ಎಸ್. ನನಗೆ ಬೇಕಾಗಿದ್ದೇನೆ ಸೈನ್ ಇನ್. ಓಕೆ, ಸೈನ್ ಇನ್. ಓಕೆ, ಎ ಪಿ ಐ ಆದಮೇಲೆ ಸೈನ್ ಇನ್ ಇಲ್ಲಿಗೆ ಬಂತು. ಇದು ಎಲ್ಲಿ ಕಾಲ್ ಮಾಡಕತ್ತೈತಿ, ಸೈನ್ ಇನ್ ಕಾಲ್ ಮಾಡಕತ್ತೈತಿ. ಈ ಸೈನ್ ಇನ್ ಎಲ್ಲಿಂದ ಬರಕತ್ತೈತಿ, ಸೊ ಇದನ್ನು ಒಂದು ಸ್ವಲ್ಪ ಚೆಕ್ ಮಾಡಿಬಿಡ್ರಿ. ಸೊ ಕಂಟ್ರೋಲರ್ಸ್ನೊಳಗೆ ಯೂಸರ್ಸ್ ಡಾಟ್ ಎಮ್ ಜಿ ಎಸ್ ಅಂತದೆ. ಸೊ ಇಲ್ಲಿ ಸೈನ್ ಇನ್ ಇದನ್ನು ಕಾಪಿ ಮಾಡಿ ಕಂಟ್ರೋಲರ್ಸ್ ಎಲ್ಲಿ, ಸೊ ಕಂಟ್ರೋಲರ್ಸ್ ಎಲ್ಲೈತ್ರಿ, ಕಂಟ್ರೋಲರ್ಸ್ ಯೂಸರ್ಸ್ ಡಾಟ್ ಎಮ್ ಜಿ ಎಸ್ ಇಲ್ಲಿ ಬಂದು ಏನಿಲ್ಲ ಕಂಟ್ರೋಲ್ ಎಫ್ ಹೊಡಿದೆ. ಸೊ ಸೈನ್ ಇನ್ ಅಂತ ಹೊಡೆದ್ರೆ ಸೀದಾ ಸೈನ್ ಇನ್ ಫಂಕ್ಷನಾಲಿಟಿ ಕರ್ಕೊಂಬರ್ತೈತಿ. ಇಲ್ಲಿ ಏನು ಮಾಡಾಕತ್ತೀನಿ ನಾ, ಏನಿಲ್ಲ, ಜಸ್ಟ್ ಐ ಆಮ್ ರೈಟಿಂಗ್ ಒನ್ ಸಿಂಪಲ್ ಸಿಲೆಕ್ಟ್ ಸ್ಟಾರ್ ಫ್ರಮ್ ಯೂಸರ್ಸ್ ವೇರ್ ಯೂಸರ್ ನೇಮ್ ಈಸ್ ಈಕ್ವಲ್ ಟು ಆ್ಯಂಡ್ ಪಾಸ್ವರ್ಡ್. ಯೂಸರ್ ನೇಮ ಮತ್ತು ಪಾಸ್ವರ್ಡ್ ಅವ್ರು ಏನು ಹಾಕಾರಲ್ಲ ಕರೆಕ್ಟ್ ಐತಿ ಇಲ್ಲ ಅಂತ ಚೆಕ್ ಮಾಡಾಕತ್ತೈತಿ. ಇಫ್ ಇಟ್ ಈಸ್ ದೇರ್ ರೆಸ್ಪಾನ್ಸ್ ಎಲ್ಲಿಂದ ಸರ್ವರಿಂದ ಏನು ಹೋಗ್ಬೇಕು, ಯೂಸರ್ ನೇಮ ಮತ್ತು ಪಾಸ್ವರ್ಡ್ ಅವನ ಫೋಟೋ ಹೋಗ್ಬೇಕು, ಅದು ಎಲ್ಲಿ ಅವನ ಫೋಟೋ ತೋರಿಸ್ತೈತಿ. ಸೊ ಇಷ್ಟಾದಮೇಲೆ ನಾವು ಸೈನ್ ಇನ್ ಮಾಡೋಣ. ಸೊ ಅಲ್ಲಿ ಸೇ ಜಾನ್. ಓಕೆ, ಸೊ ಇಲ್ಲೇನ್ರಿ $3. ಓಕೆ, ಫೈನ್. ನೋಡಿ ಅಲ್ಲಿ ಹಾಕಿದ್ದ ಫೋಟೋ ಬಂತು, ಮತ್ತೇನು ಬಂತು ವೆಲ್ಕಮ್ ಜಾನ್ ಬಂತು. ಇದು ಎದಕ್ಕೆ ಬಂತು, ಸೊ ಇಲ್ಲಿ ನಾನು ರೆಸ್ಪಾನ್ಸ್ ಏನು ಮಾಡಕತ್ತೈತಿ ಯಾವುದ ಸರ್ವರಿಂದ ರೆಸ್ಪಾನ್ಸ್ ಏನು ಹೋಗತ್ತೆ ನೋಡ್ರಿ. ಇಲ್ಲಿ ನೋಡ್ರಿ ಯೂಸರ್ ನೇಮ್ ಅದೇ ಇಫ್ ಇಟ್ ಈಸ್ ದೇರ್ ಇತ್ತಂತಂದ್ರೆ ಯೂಸರ್ ನೇಮ್ ಹೋಗ್ಬೇಕು, ಹೊಳ್ಳಿ ಅವ್ನ ಫೋಟೋ ಹೋಗ್ಬೇಕಂತೇಳಿ ನಾ ಇಲ್ಲಿ ರೆಸ್ಪಾನ್ಸ್ ಯಾವ್ದು ರೆಸ್ಪಾನ್ಸ್ ಮಾಡ್ತೈತಿ, ಸರ್ವರ್ ರೆಸ್ಪಾನ್ಸ್ ಮಾಡಕತ್ತೈತಿ. ಈ ರೆಸ್ಪಾನ್ಸ್ ಯಾವ್ದು ತೊಗೊಳಕತ್ತೈತಿ, ಸೊ ಇಲ್ಲಿ ಸೈನ್ ಇನ್ದೊಳಗೆ ನೋಡ್ರಿ ಇಫ್ ರೆಸ್ಪಾನ್ಸ್ ಈಸ್ ಓಕೆ ನೋಡ್ರಿ, ರೆಸ್ಪಾನ್ಸ್ ಈಸ್ ಓಕೆ ಲೋಕಲ್ ಸ್ಟೋರೇಜ್ ಸೆಟ್ ನೇಮ್ ಯೂಸರ್ ನೇಮ್ ಈಕ್ವಲ್ ಟು ಅಲ್ಲಿ ಏನು ಡಾಟಾ ಡಾಟ್ ಯೂಸರ್ ನೇಮ್ ಕಳಿಸಿರಿ. ಮತ್ತು ನೆವಿಗೇಟ್ ಎಲ್ಲಿಗೆ ಹೋಗ್ಬೇಕಿದೆ ಕರೆಕ್ಟ್ ಇತ್ತಂದರೆ ಇಲ್ಲಿ ನೋಡ್ರಿ ನೆವಿಗೇಟ್ ಡೋನರ್ ಡಾಟ್ ಹೋಮ್ ಎಲ್ಲೈತಪ್ಪ ಈ ಡೋನರ್ ಡಾಟ್ ಹೋಮ್. ಅಗೇನ್ ಈ ನೆವಿಗೇಟ್ ಅಂತ ಬಂತಂದ್ರೆ ಅಗೇನ್ ಕಮ್ ಟು ದ ಆ್ಯಪ್ ಡಾಟ್ ಜೆ ಎಸ್ ಎಲ್ಲಿಗೆ ಹೋಗ್ತೈತೆ ಅಂತ ತಿಳ್ಕೊಳಕ್ಕೆ ಕಂಟ್ರೋಲ್ ಎಫ್. ಓಕೆ, ಡೋನರ್ ಡಾಟ್ ಹಾಕಿ ಇಲ್ಲಿ ಇಟ್ ಇಸ್ ದ್ಯಾಟ್ ಡೋನರ್ ಡಾಟ್ ಹೋಮ್ ಅಂತಂದ್ರೆ ಡೋನರ್ ಹೋಮಿಗೆ ಬಂತು. ಸೊ ಈ ಡೋನರ್ ಹೋಮ್ನೊಳಗೆ ನೋಡ್ರಿ, ಸೊ ಇಲ್ಲಿ ಏನು ಮಾಡಾಕ್ತೀನಿ, ಸೊ ಡೋನರ್ ಹೋಮ್ ಎಲ್ಲಿಂದ ಬಂದೈತಿ, ಕಾಂಪೋನೆಂಟ್ಸ್ ಡೋನರ್ಸ್ ಆ್ಯಂಡ್ ಡೋನರ್ ಹೋಮ್. ಸೊ ಇಲ್ಲಿ ಕಾಂಪೋನೆಂಟ್ ಒಳಗೆ ಇಲ್ಲಿ ನೋಡ್ರಿ ಕಾಂಪೋನೆಂಟ್ ಒಳಗೆ ಡೋನರ್ಸ್ ಎಲ್ಲೈತ್ರಿ, ಡೋನರ್ಸ್ ಐತಿ. ಓಕೆ, ನೆಕ್ಸ್ಟ್ ಏನೈತಿ ಡೋನರ್ ಹೋಮ್, ಇಲ್ಲಿ ಡೋನರ್ ಹೋಮ್ ಪೇಜ್. ಇಲ್ಲಿ ಏನಾರ ಚೇಂಜಸ್ ಬೇಕಂದ್ರೆ ಯು ಕ್ಯಾನ್ ಡೂ ಇಟ್ ಲೈಕ್ ದಿಸ್ ಹೌದ್ರೆ. ಸೊ ಈಗ ನಾ ಡೋನರ್ ಹೋಮ್ ಬಂದಿಂದ ಎಲ್ಲ ಕಡೆ ಎಲ್ಲ ಪೇಜ್ನೊಳಗೂ ಎ ಪಿ ಐ ಇರ್ತಾವೆ. ಎ ಪಿ ಐ ಒಂದು ಕಂಡು ಹಿಡಿಯಕ್ಕಲ್ಲಿ ಮೂದು ಹೋತ ಫಸ್ಟ್ ಎ ಪಿ ಐಗೆ ಹೋಗ್ಬೇಕು, ಆಮೇಲೆ ಅದು ಎಲ್ಲಿಂದ ಹೋಗ್ತೈತಿ ಅದನ್ನು ನೀವು ಆ ಎಂಡ್ ಪಾಯಿಂಟ್ ಕಂಡು ಹಿಡಿಯಕ್ಕೆ ಹೋದ್ರೆ ನಿಮಗೆಲ್ಲ ಗೊತ್ತಾಕೈತಿ. ಓಕೆ, ಸೊ ಇದು ಆದಮೇಲೆ ನಮಗೆ ಇಲ್ಲಿ ಏನು ಬಂದೈತ್ರಿ, ಸೊ ಇಲ್ಲಿ ಅವನ ಬ್ಲಡ್ ಗ್ರೂಪ್ ಇಟ್ ಈಸ್ ಕಮ್ಮಿಂಗ್ ಫ್ರಾಮ್ ಹುಚ್ ಎಲ್ಲಿಂದ ಬರಾಕತ್ತೈತಿ ಅದನ್ನು ತಿಳ್ಕೊಬೇಕು. ಸೊ ಬ್ಲಡ್ ಗ್ರೂಪ್ ಎಲ್ಲಿಂದ ಬರಾಕತ್ತೈತಿ, ನನಗೆ ಅನ್ಸಿಮೆಂಟಿಗೆ ಇಲ್ಲಿ ಬ್ಲಡ್ ಗ್ರೂಪ್ ಅಂತ ಅದ ನೋಡಿ. ಸೊ ಈ ಟೇಬಲಿಂದ ಬರಾಕತ್ತೈತಿ. ಸೊ ಲೊಕೇಶನ್ ನಿಮಗೆ ಯಾವ್ದು ಬೇಕಂದ್ರೆ ಸೆಟ್ ಮಾಡ್ಕೋಬೇಕು. ಸೊ ಮೊಬೈಲ್ ನಂಬರ್ ನೋಡಿರಿ, ಇಲ್ಲಿ ನಾನು ಕ್ಯಾರೆಕ್ಟರ್ ಟೈಪ್ ಮಾಡಕತ್ತೀನಿ ತೊಗೊಳೋದಾಗೈತಿ. ಇಲ್ಲಿ ಏನಾಗೈತಿ ಇದನ್ನು ಹುಡುಕ್ಬೇಕಲ್ಲ, ನಾ ಏನು ಕೋಡ್ ಬರ್ದೇನೆ. ಸೊ ಇಲ್ಲಿ ನಾನು ಡೋನರ್ ಹೋಮ್ನೊಳಗೆ ಅದೀನಿ. ಸೊ ಡೋನರ್ ಹೋಮ್ನೊಳಗೆ ಏನೇನು ಮಾಡ್ಯಾರಿ, ಮೊಬೈಲ್ ನಂಬರ್ ಅಂತ ಎಲ್ಲಾರ ಅದರ ರಿಲೇಟೆಡ್ ಇದು ಸಿಗ್ತೈತೆ ನೋಡಿರಿ. ಓಕೆ, ಮೊಬೈಲ್ ನಂಬರ್ ವೇರ್ ಇಸ್ ದ್ಯಾಟ್ ಮೊಬೈಲ್ ಅಂತ ಐತೆ ನೋಡಿರಿ. ಓಕೆ, ಸೊ ಈ ಮೊಬೈಲನ್ನು ಕಂಟ್ರೋಲ್ ಎಫ್ ಅಂತ ಹೊಡ್ಯಾಕೆ ಬರ್ತೈತೆ ನಿಮಗೆ. ಮೊಬೈಲ ಸೀದಾ ಎಲ್ಲೈತೆ ನೋಡ್ರಿ, ಚೆಕ್ ಮಾಡಿರಿ. ಓಕೆ, ಇಲ್ಲಿ ಬರ್ದ ನೋಡಿರಿ ಅಲರ್ಟ್ ಮೊಬೈಲ್ ನಂಬರ್ ಅದು ಏನೋ ಒಂದು ಸ್ವಲ್ಪ ವ್ಯಾಲಿಡೇಷನ್ ಆಗೈತಿ. ಮೊಬೈಲ್ ನಂಬರ್ ಮಸ್ಟ್ ಬಿ 10,000 ನಾಟ್ ಈಕ್ವಲ್ ಟು ಇತ್ತಂತಂದರೆ
ಓಕೆ, ಇದನ್ನು ಚೆಕ್ ಮಾಡ್ಯಾರ. ನೆಕ್ಸ್ಟ್ ದಿಸ್ ಈಸ್ ವಾಟ್ ಮೊಬೈಲ್, ಅಂದರೆ ಸೆಟ್ ಮೊಬೈಲ್ ಇಸ್ ಈಕ್ವಲ್ ಟು ಟಾರ್ಗೆಟ್, ಇದು ಮೊಬೈಲ್ ನಂಬರ್ದು. ಓಕೆ, ಸೊ ಮತ್ತು ಮೊಬೈಲ್ ನಂಬರ್ದು ರಿಲೇಟೆಡ್ ಎಲ್ಲರ ಇದ್ದು ಅಂತಂದರೆ ಮೊಬೈಲ್ ನಂಬರ್ ಅದು 10 ನಂಬರ್ ಇರ್ಲಿಕ್ಕಂದ್ರೆ ಅದನ್ನು ಹೇಳ್ತೈತಿ. ಇಟ್ಸ್ ನಾಟ್ ಲೆಂತ್ ಇಸ್ ಈಕ್ವಲ್ ಟು ಏನು 10 ಇತ್ತಂತಂದ್ರೆ ಅದನ್ನು ಹೇಳ್ತೈತಿ. ಓಕೆ, ಸೊ ಈ ರೀತಿ ವ್ಯಾಲಿಡೇಷನ್ ಮಾಡ್ತಾರೆ. ಓಕೆ, ನಿಮಗೆ ಇನ್ನೊಂದು ವ್ಯಾಲಿಡೇಷನ್ ಮೊಬೈಲ್ ನಂಬರ್, ಐ ವಿಲ್ ಶೋ ಯು ದ್ಯಾಟ್ ಮೊಬೈಲ್ ನಂಬರ್. ವೇರ್ ಇಸ್ ದ್ಯಾಟ್ ಲೊಕೇಶನ್, ಸಿಲೆಕ್ಟ್. ಓಕೆ, ಈ ಸೆಟ್ ಡಾಟ್ ಮೊಬೈಲ್ ನಂಬರ್ ಐತಲ್ಲ ರೀ, ಇದನ್ನು ನೀವು ಇನ್ನೊಂದು ರೀತಿಯಿಂದ ಮಾಡ್ಬೋದು. ಓಕೆ, ನಾನು ನಿಮ್ಗೆ ಇದನ್ನು ಕಳಿಸ್ತೀನಿ. ಸೊ ನಾನು ಇಲ್ಲೊಂದಿಷ್ಟು ವ್ಯಾಲಿಡೇಷನ್ಸ್, ಓಕೆ, ವ್ಯಾಲಿಡೇಷನ್, ಗೋ ಫಾರ್ ವ್ಯಾಲಿಡೇಷನ್. ಓಕೆ, ಸೊ ಇಲ್ಲಿ ಮೊಬೈಲ್ ನಂಬರ್ ನೋಡಿ. ಸೊ ದಿಸ್ ಈಸ್ ವಾಟ್ ವ್ಯಾಲಿಡೇಷನ್. ಆದರೆ ಸೊ ಆನ್ ಚೇಂಜ್ ಏನೇನಿಲ್ಲ ಇದನ್ನಷ್ಟೇ ನಾನು ಕಾಪಿ ಮಾಡ್ಕೊತೀನಿ, ಆನ್ ಚೇಂಜ್. ಓಕೆ, ಇಲ್ಲ ಆನ್ ಚೇಂಜ್ನೊಳಗೆ ನೀವು ಏನು ಮಾಡಿರಿ, ನೀವು ಅದರ ನಂಬರ್ ಹಾಕ್ಯಾರಿಲ್ಲ ಅಂತ ಚೆಕ್ ಮಾಡ್ಕೊಂಬಿಡಿ. ಓಕೆ, ಸೊ ಇಲ್ಲಿ ಆನ್ ಚೇಂಜ್, ಐ ಗೋ ಫಾರ್ ಆನ್ ಚೇಂಜ್, ಸೆಟ್ ಮೊಬೈಲ್ ನಂಬರ್ ಅಂತ ಆಮೇಲೆ ಮಾಡೋಣ. ಓಕೆ, ಇಲ್ಲಿ ಸೆಟ್ ಮೊಬೈಲ್, ಇದನ್ನು ಎಷ್ಟು ಚೇಂಜ್ ಮಾಡೋಣ. ಓಕೆ, ಈ ಸೆಟ್ ಮೊಬೈಲ್ ನಂಬರ್ ಇಲ್ಲಿ ಅಲ್ಲಿ ಮಾಡಿರ್ತಾರಲ್ಲ ಸೆಟ್ ಮೊಬೈಲ್ ಅಂತ ಐತೇನ್ರಿ ಅದು. ಓಕೆ, ಸೆಟ್ ಮೊಬೈಲ್ ಆಯ್ತು. ಸೊ ಇಸ್ ದೇರ್ ಇನ್ನೊಂದು ಏನು ಓಕೆ, ಹಾಂ, ಇದು ನೋಡಿರಿ, ಇಟ್ಸ್ ಅನ್ ಏನಾದರೂ ಪ್ರಾಬ್ಲಮ್, ಸೆಟ್ ಮೊಬೈಲ್, ಇದು ಏನೋ ಸ್ವಲ್ಪ ಪ್ರಾಬ್ಲಮ್ ಆಗೈತಿ. ಸೊ ಇದನ್ನು ನಾವು ಚೆಕ್ ಮಾಡ್ಬೇಕು. ಇಲ್ಲಿ ಏನೈತಿ, ಸೆಟ್ ಮೊಬೈಲ್ ಅಂತೈತಿ, ಇದನ್ನು ಕಾಲ್ ಮಾಡ್ಬೇಕ್ರಿ. ಇಲ್ಲಿ ನಾನು ಏನು ಕಾಲ್ ಮಾಡಿದ್ದೆ, ಸೆಟ್ ಮೊಬೈಲೇ ಅಂತ ಆಗೈತೆ ಏನ್ರಲ್ಲಿ, ಚೆಕ್ ಇಟ್ ಔಟ್. ಇದಕ್ಕೊಂದು ಸ್ವಲ್ಪ ಆರಾಮ್ ಸರಿ ಮಾಡಿರಿ. ಸೆಟ್ ಮೊಬೈಲ್, ಓಕೆ, ಸೆಟ್ ಮೊಬೈಲ್. ಓಕೆ, ನಾವು ಇಟ್ ಇಸ್ ವ್ಯಾಲಿಡೇಟೆಡ್ ಕರೆಕ್ಟ್ಲಿ. ಆದರೆ ಸೊ ಈಗ ನೀವು ಬೇಕಾದ್ರೆ ಚೆಕ್ ಮಾಡಿರಿ, ಮೊಬೈಲ್ ನಂಬರ್ ಇದ್ದಲ್ಲಿ ಕ್ಯಾರೆಕ್ಟರ್ ತೊಗೊಳಂಗಿಲ್ಲ. ಓಕೆ, ಸೊ ದಟ್ಸ್ ಟು 6 ಎಷ್ಟಾದ್ರಿ 5 6 7 8 9 10 ನೋಡಿ 10 ತೊಗೊಳಿ. ಸೊ ಈ ರೀತಿ ನೀವು ಏನು ಮಾಡಿರಿ, ಇದು ನೋಡಿ. ಅಗೇನ್ ದ ಸೇಮ್ ಥಿಂಗ್ ಫಾರ್ ಅ ವೇಟ್ ನೀವು ಕ್ಯಾರೆಕ್ಟರ್ ಹಾಕಿದ್ರೆ ತೊಗೊಳೋದು. ಸೊ ಐ ವಿಲ್ ಸೇ 55. ಓಕೆ, ಸೊ ಇದಾದಮೇಲೆ ಗೋ ಫಾರ್ ಅ ಸಬ್ಮಿಟ್. ನೋಡಿ, ಸಬ್ಮಿಟೆಡ್ ಸಕ್ಸಸ್ಫುಲ್ಲಿ. ಸೊ ಈಗ ನೀವು ಏನು ಮಾಡಿರಿ, ಇಲ್ಲಿ ಬಂದು ಇದನ್ನು ಚೆಕ್ ಮಾಡಿರಿ ಮೈ ಎಸ್ ಕ್ಯೂ ಎಲ್ನೊಳಗೆ. ಸೊ ಇಲ್ಲೇನು ಮಾಡಬೇಕು, ಯೂಸ್ ಯಾವ್ದು ರೀ, ಬ್ಲಡ್, ಯೂಸ್ ಬ್ಲಡ್. ಸೊ ಇದನ್ನು ಸಿಲೆಕ್ಟ್ ಮಾಡಿ ನೀವೇನು ಮಾಡಿರಿ, ನಾವು ಅಲ್ಲಿ ಗೋ ಫಾರ್ ಎಕ್ಸಿಕ್ಯೂಟ್. ಓಕೆ, ಸೊ ಈಗ ನೀವೇನು ಚೆಕ್ ಮಾಡಬೇಕು, ಸೆಲೆಕ್ಟ್ ಸ್ಟಾರ್ ಫ್ರಾಮ್ ಟೇಬಲ್ ಏನೇನೈತೆ, ಯೂಸರ್ಸ್. ಫೈನ್, ಸೆಲೆಕ್ಟ್ ಸ್ಟಾರ್ ಫ್ರಮ್ ಯೂಸರ್ಸ್ ಅಂದರೆ ಎಸ್ ಬಿಟ್ಟಿದ್ದಾನೆ. ಸೊ ಇದು ನಾಟ್ ಶೋಯಿಂಗ್. ಈಗ ಜಾನ್. ಸೊ ಹಿಂಗೆ ನೀವು ಒಂದು ಯಾವುದರಲ್ಲಿ ಬಟನ್ ಕ್ಲಿಕ್ ಆದಮೇಲೆ ಎಲ್ಲಿ ಯಾವ ಟೇಬಲ್ನಾಗ ಸ್ಟೋರ್ ಆಗಕತ್ತೈತಿ ಅಂಥೇಳಿ ನೀವೇನು ಮಾಡಿರಿ, ಎಕ್ಸ್ಟರ್ನಲ್ ಎಕ್ಸಾಮ್ನವ್ರಿಗೆ ತೋರಿಸಿದ್ರೆ ಅದೇನಾಕೈತಿ, ಇಟ್ಸ್ ಅನ್ ಗುಡ್ ವೇ, ನಿಮಗೆ ಪ್ರಾಜೆಕ್ಟ್ ಗೊತ್ತಾಗೈತಿ ಅಂಥೇಳಿ ಅವ್ರಿಗೆ ಗೊತ್ತಾಗೈತಿ. ಸೊ ದಿಸ್ ಈಸ್ ಆಲ್ ಅಬೌಟ್ ವಾಟ್ ನಿಮಗೆ ಒಂದು ಪ್ರಾಜೆಕ್ಟ್ ಹೆಂಗೆ ಅನಲೈಸ್ ಮಾಡಬೇಕು ಕೋಡ್ ಅನ್ನೋದು ನಾನು ಹೇಳ್ಕೊತೀನಿ. ಸೊ ನೀವು ಏನೇ ನಿಮಗೆ ಪ್ರಾಬ್ಲಮ್ಸ್ ಇದ್ದರೂ ನೀವು ಕಮೆಂಟ್ನೊಳಗೆ ನಾವು ಹಂಗೆ ಹಾಕ್ರಿ. ಸೊ ಇಲ್ಲಿ ನಿಮಗೆ ಇದನ್ನೇ ಹೆಂಗೆ ನೋಡ್ತಾರೆ ಅಂತಂದ್ರೆ, ಗೋ ಫಾರ್ ಅ ರಿಸೀವರ್, ನೀವು ಬ್ಲಡ್ ಗ್ರೂಪ್ ಚೆಕ್ ಮಾಡಿದರೆ, ಸೊ ಎ ಪೋಸ್ಟು ಮುದ್ದೇಬಿಹಾಳ್ ಸರ್ಚ್ ಅಂತಂದರೆ ನೋಡಿ, ಇಲ್ಲಿ ಜಾನ್ ಅಂಥೇಳಿ ಬಂತು. ಅಂದರೆ ಮುದ್ದೇಳದೊಳಗೆ ಯಾರು ಎ ಪಾಸಿಟಿವ್ ಇದ್ದಾರೆ ಅಂತಂದ್ರೆ ತೋರಿಸಂದ್ರೆ ರಿಸಲ್ಟ್ ತೋರಿಸ್ತೈತಿ. ಸೊ ಇಲ್ಲಿ ಸಿಲೆಕ್ಟ್ ಕ್ವೆರಿ ತೋರಿಸೋದ್ರೊಳಗೆ ಸಿಲೆಕ್ಟ್ ಕ್ವೆರಿ ಸಬ್ಮಿಟ್ ಅಂದಲ್ಲಿ ಇನ್ಸರ್ಟ್ ಕ್ವೆರಿ ನೆನ್ಪಿಡ್ರಿ. ಸೊ ಇದು ಇಷ್ಟು ಆಲ್ ಅಬೌಟ್ ವಾಟ್ ಒಂದು ಕೋಡ್ ಹೆಂಗೆ ಅನಲೈಸ್ ಮಾಡೋದು. ಸೊ ಈಗ ರಿಸೀವರ್ ಹೋಮ್, ಸೊ ಇದು ರಿಸೀವರ್ ಹೋಮ್ ಲಾಸ್ಟ್ ಇದೊಂದು ಹೇಳ್ಬಿಡ್ತೀನಿ. ಸೊ ರಿಸೀವರ್ ಹೋಮ್ ಎಲ್ಲಿಂದ ಬಂದೈತ್ರಿ, ಗೋ ಫಾರ್ ಅಗೇನ್ ಎಲ್ಲಿಗೆ app.js, ವೆರ್ ಇಸ್ ದ್ಯಾಟ್ app.js ಕ್ಲೈಂಟ್ ಕಡೆಯಿಂದ app.js-ಗೆ ಬರ್ರಿ. app.js-ನೊಳಗೆ ಯು ಕ್ಯಾನ್ ಕಂಟ್ರೋಲ್ ಎಫ್. ಸೊ ಫೈಂಡ್ ಔಟ್ ಮಾಡಿರಿ. ಸೊ ನೋಡಿರಿ ರಿಸೀವ್ ಹೋಮ್ ಇಲ್ಲಿ ಬಂತಿಲ್ಲ, ಇದನ್ನು ಡಬಲ್ ಕ್ಲಿಕ್ ಮಾಡಿದರೆ ಎಲ್ಲಿ ಬಂದೈತಿ, ರಿಸೀವ್ ಹೋಮ್ ಅಂತ ಬಂದೈತಿ ನೋಡಿ. ಸೊ ಇಲ್ಲಿ ಎಲ್ಲೈತಿದೆ ಕಾಂಪೋನೆಂಟ್ಸ್ನೊಳಗೆ
ರಿಸೀವರ್ಸ್ನೊಳಗೆ ರಿಸೀವ್ ಹೋಮ್ ಅಂತದ. ಸೊ ಇವೆಲ್ಲ ಕ್ಲೋಸ್ ಮಾಡ್ಕೊಂಡ್ರೆ ನಿಮ್ಗೆ ಇನ್ನು ಇಟ್ ಶುಡ್ ಬಿ ಪರ್ಫೆಕ್ಟ್. ಸೊ ಇಲ್ಲಿಕಂತಂದರೆ ನಿಮ್ಗೆ ಅಲ್ಲಿ ಗೊತ್ತಾಗಂಗಿಲ್ಲ. ಸೊ ರಿಸೀವರ್ಸ್ ಹೋಮ್ ಫೈನಲಿ. ಸೊ ಇಲ್ಲಿ ಎಸ್ ಆರ್ ಸಿದೊಳಗೆ ನೋಡಿರಿ ಎಲ್ಲ ಏನು ಮಾಡಿದ್ರು ಎಸ್ ಆರ್ ಸಿದೊಳಗೆ. ಸೊ ಎಸ್ ಆರ್ ಸಿ ಕಾಂಪೋನೆಂಟ್ಸ್ ಒಳಗೆ, ಸೊ ಕಾಂಪೋನೆಂಟ್ಸ್ ಇವು ಡೋನರ್ ಬೇಡ ಅಂದ್ರೆ ಇದು ಮಾಡಿರಿ, ರಿಸೀವರ್ನೊಳಗೆ ರಿಸೀವರ್ ಹೋಮ್ ಪೇಜ್ ಅಂತ ಐತೆ ನೋಡಿ. ಸೊ ಈ ರಿಸೀವರ್ ಹೋಮ್ ಪೇಜ್ನೊಳಗೆ ನಿಮಗೇನೈತಿ ಅದರ ರಿಲೇಟೆಡ್ ಕೋಡ್ ಎಲ್ಲ ಸಿಗ್ತೈತಿ. ವೆಲ್ಕಮ್ ಟು ಡೋನರ್ ಅಂತ ಐತೆ ಏನ್ರದ. ಸೊ ಇಲ್ಲಿ ಏನೈತಿ ಸರ್ಚ್ ಡೋನರ್ಸ್ ಅಂತದ, ಹೌದಾ. ಸೊ ಸರ್ಚ್ ಡೋನರ್ಸ್, ಓಕೆ, ವೆಲ್ಕಮ್ ಡೋನರ್ಸ್, ಓಕೆ. ಸೊ ಇವೆಲ್ಲ ನಿಮ್ಗೆ ಸಿಕ್ತು ಅಂತ ಹೋಗ್ತೈತಿ, ಓಕೆ. ಸೊ ವೆಲ್ಕಮ್ ರಿಸೀವರ್ ಇವೆಲ್ಲ ನಿಮ್ಗೆ ಸಿಕ್ಕುವಂತ ಹೋಗ್ತೈತಿ. ಇಲ್ಲಿ ರಿಸೀವರ್ನೊಳಗೆ ರಿಸೀವರ್ ಹೋಮ್ ಪೇಜ್, ಸಾರಿ ನಾನು ಬೇರೆ ಓಪನ್ ಮಾಡಿದ್ದು ಅನಿಸುತ್ತೆ, ರಿಸೀವರ್ ಹೋಮ್ ಪೇಜ್. ಸೊ ಇಲ್ಲಿ ನೋಡಿ ಸರ್ಚ್ ಡೋನರ್ಸ್ ಅಂತ ಐತಿಲ್ಲ. ಸೊ ಇಲ್ಲಿ ಏನೈತಿ ಸರ್ಚ್ ಡೋನರ್ಸ್ ಅಂತ ಇಲ್ಲೇನೈತಿ. ಸೊ ಹಿಂಗೆ ನೀವೇನು ಮಾಡಿರಿ, ಟೋಟಲ್ ಪ್ರಾಜೆಕ್ಟನ್ನ ಒಂದು ದಿನ ಫುಲ್ ಕುಂತು ನೀವೇನು ಮಾಡಬೇಕು, ಎಕ್ಸಿಕ್ಯೂಟ್ ಮಾಡೋಕ್ಕೆ ಕಲೀರಿ. ಸೊ ನಾನು ನಿಮಗೆ ಇನ್ನೊಂದು ಹೇಳ್ತೇನೆ, ಬರೀ ನಿಮಗೆ ನೇಮ್ ಇದ್ದಲ್ಲಿ ನೇಮ್ ಅಷ್ಟನ್ನು ತೊಗೋಬೇಕು, ಕ್ಯಾರೆಕ್ಟರ್ ಅಷ್ಟೇ ತೊಗೋಬೇಕಂದ್ರೆ ಆನ್ ಚೇಂಜ್, ಟೆಕ್ಸ್ಟ್ ಆನ್ ಚೇಂಜ್ ನಾನು ನಿಮಗೆ ಇದು ಗ್ರೂಪಿಗೆ ಹಾಕ್ತೀನಿ, ಕಮೆಂಟ್ನೊಳಗೆ ಹಾಕ್ತೀನಿ ಬೇಕಾದ್ರೆ. ಸೊ ಇಲ್ಲಿ ನೋಡಿರಿ, ಇಫ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಈ ಡಾಟ್ ಟಾರ್ಗೆಟ್ ಡಾಟ್ ವ್ಯಾಲ್ಯೂ ಇಫ್ ಇತ್ತಂತಂದರೆ ಇದನ್ನು ಹಾಕಿಬಿಟ್ರಪ್ಪ ಅಂತಂದರೆ ಇಟ್ ಈಸ್ ಟೇಕಿಂಗ್ ಎ ಓನ್ಲಿ ಏನೇ ಕ್ಯಾರೆಕ್ಟರ್ ಅಷ್ಟೇ ತೊಗೋತೈತಿ. ಇಲ್ಲಿ ಹೆಂಗೆ ಮೊಬೈಲ್ ನಂಬರ್ ಅಷ್ಟೇ ತೊಗೊತಲ್ಲ, ಇವೆರಡೂ ನಾನು ನಿಮ್ಗೆ ಶೇರ್ ಮಾಡ್ತೀನಿ, ಓಕೆ. ಸೊ ಹಿಂಗೆ ನೀವೇನು ಮಾಡಿರಿ, ಕೋಡ್ ಅನಲೈಸ್ ಮಾಡಿರಿ. ಇಫ್ ಎನಿ ಪಾಯಿಂಟ್ನೊಳಗೆ ನಿಮ್ಗೆ ಏನಾರ ಪ್ರಾಬ್ಲಮ್ ಇತ್ತಂದ್ರೆ ನನಗೆ ಕಮೆಂಟ್ಸ್ ಮೂಲಕ ತಿಳಿಸ್ರಿ, ನಾನು ನಿಮ್ಗೆ ಹೊಳ್ಳಿ ಅದನ್ನು ಕ್ಲಾರಿಫೈ ಮಾಡ್ಕೊಡ್ತೀನಿ. ಥ್ಯಾಂಕ್ಸ್ ಫಾರ್ ಯುವರ್ ಟೈಮ್. ನಮಸ್ತೆ.